Hello students, ಎಲ್ರಿಗೂ ನಮಸ್ಕಾರ. My name is Milan Rao. I'll be handling Indian history, Karnataka history and Indian economy part of your syllabus. ಸೊ ಈ ಒಂದು ಸೆಷನ್ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತೇ ಇದೆ KPSC ನೋಟಿಫಿಕೇಶನ್ ಆಗಿದೆ. November 15th ಯು ವಿಲ್ ಬಿ ರೈಟಿಂಗ್ ಯುವರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೊ ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಜ್ಞಾನಗಂಗೋತ್ರಿ ಕೋಚಿಂಗ್ ಸೆಂಟರ್ ಕಡೆಯಿಂದ ವಿ ಹ್ಯಾವ್ ಲಾಂಚ್ಡ್ ಅಸ್ತ್ರ ಕರ್ನಾಟಕ ಸೇತು ಪ್ರೋಗ್ರಾಮ್. ಏನಿರುತ್ತೆ ಈ ಅಸ್ತ್ರ ಕರ್ನಾಟಕ ಸೇತು ಪ್ರೋಗ್ರಾಮ್ ಅಲ್ಲಿ, ಯಾರಿಗೋಸ್ಕರ ಈ ಅಸ್ತ್ರ ಕರ್ನಾಟಕ ಸೇತು ನಾವು ಡಿಸೈನ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಯಾವ ಆಸ್ಪಿರೆಂಟ್ಸ್, ದೋಸ್ ಆಸ್ಪಿರೆಂಟ್ಸ್ ಹೂ ಆರ್ ಆಲ್ರೆಡಿ ಪ್ರಿಪೇರಿಂಗ್ ಫಾರ್ UPSC ಅಂಡ್ KPSC ಎಕ್ಸಾಮ್ಸ್, ಅವರಿಗೋಸ್ಕರನೇ ಈ ಒಂದು ಕರ್ನಾಟಕ ಸೇತು ಅನ್ನುವಂಥ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ದೀವಿ. ವಾಟ್ ವಿ ಆರ್ ಆಫರಿಂಗ್ ಇನ್ ಕರ್ನಾಟಕ ಸೇತು? ವಿ ಆರ್ ಆಫರಿಂಗ್ 5 ಕೋರ್ಸಸ್ ಇನ್ ಕರ್ನಾಟಕ ಸೇತು. ಈ ಒಂದು ಪ್ರೋಗ್ರಾಮ್ನ ಕೆಳಗಡೆಗೆ ನಾವು 5 ಕೋರ್ಸಸ್ನ ಆಫರ್ ಮಾಡ್ತಾ ಇದ್ದೀವಿ. ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೋರ್ ದೆನ್ 20 ಕ್ವಶನ್ಸ್ ಬರುವಂಥ ಕರ್ನಾಟಕ ಕರೆಂಟ್ ಅಫೇರ್ಸ್. ಜೊತೆಗೆ ಆಸ್ ಅ ಬೋನಸ್ ಇನ್ ದಿಸ್ ಸೇತು ಪ್ರೋಗ್ರಾಮ್ ವಿ ಆರ್ ಆಲ್ಸೋ ಆಫರಿಂಗ್ 4 ಕರ್ನಾಟಕ ರಿಲೇಟೆಡ್ ಟೆಸ್ಟ್. 4 ಕರ್ನಾಟಕ ರಿಲೇಟೆಡ್ ಟೆಸ್ಟ್ ನೋಡ್ತೀವಿ ನಾವು. ಹಿಸ್ಟ್ರಿ, ಜಿಯೋಗ್ರಫಿ, ಸರ್ವೆ ಪ್ಲಸ್ ಬಜೆಟ್ ಅಂಡ್ ಆಲ್ಸೋ ಆನ್ ಕರ್ನಾಟಕ ಕರೆಂಟ್ ಅಫೇರ್ಸ್. ಈ ಒಂದು ಪ್ರೋಗ್ರಾಮ್ ಲಾಂಚ್ ಆಗ್ತಾ ಇದೆ. ಸೊ ಪ್ಲೀಸ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್ ಸೂನ್. ಏನಕ್ಕೆ ಕರ್ನಾಟಕ ಸೇತು ಬೇಕು? ವೈ ಡು ಯು ಹ್ಯಾವ್ ಟು ಸ್ಟಡಿ ಕರ್ನಾಟಕ ರಿಲೇಟೆಡ್ ಟಾಪಿಕ್ಸ್ ಅಂತ ಹೇಳಿದ್ರೆ, ಒಂದಷ್ಟು ಡೇಟಾ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಐ ವಿಲ್ ಬಿ ಹ್ಯಾಂಡ್ಲಿಂಗ್ ಕರ್ನಾಟಕ ಹಿಸ್ಟ್ರಿ, ಸೊ ಐ ವಿಲ್ ಬಿ ಡೀಲಿಂಗ್ ವಿತ್, ಸೊ ನಾನು ಈ ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದಷ್ಟು ಡೇಟಾನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ವೈ ವಿ ಹ್ಯಾವ್ ಟು ಸ್ಟಡಿ ಕರ್ನಾಟಕ ಹಿಸ್ಟ್ರಿ ಎಸ್ಪೆಷಲಿ ಫಾರ್ KPSC ಪ್ರಿಲಿಮ್ಸ್ ಅನ್ನೋದನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಒಂದು ನೋಡಿದ್ದೀವಿ ನಾವಿಲ್ಲಿ 2014 ನೋಟಿಫಿಕೇಶನ್ ಏನಿತ್ತು, ದ ಆಕ್ಚುಲ್ ಎಕ್ಸಾಮ್ ವಾಸ್ ಆನ್ 2015. ಸೇಮ್ ಗೋಸ್ ವಿತ್ 2015 ನೋಟಿಫಿಕೇಶನ್. 17 ಅಲ್ಲಿ ಎಕ್ಸಾಮ್ ಆಗಿರೋದನ್ನ ನೋಡ್ತೀವಿ ನಾವು. 2020 ಎಕ್ಸಾಮ್, 24 ಅಲ್ಲಿ 2 ಎಕ್ಸಾಮ್ ಆಗಿದೆ, ಆಗಸ್ಟ್ ಮತ್ತೆ ಡಿಸೆಂಬರ್. ಎಲ್ಲದರಲ್ಲೂ ಕೂಡ ಅಮಾಂಗ್ ದ ಹಿಸ್ಟ್ರಿ ಆಫ್ ಟೋಟಲ್ ಹಿಸ್ಟ್ರಿ ಕ್ವಶನ್ಸ್, ಕರ್ನಾಟಕ ಹಿಸ್ಟ್ರಿದು ಶೇರು ಆಲ್ಮೋಸ್ಟ್ ನಿಮಗೆ 40% ಇರೋದನ್ನ ನೋಡ್ತೀವಿ ನಾವು. 10 ಕ್ವಶನ್ ಹಿಸ್ಟ್ರಿಯಿಂದ ಕೇಳಿದ್ದಾರೆ ಅಂತ ಹೇಳಿದ್ರೆ 4 ಕ್ವಶನ್ ಕಂಪಲ್ಸರಿಯಾಗಿ ಕರ್ನಾಟಕ ಹಿಸ್ಟ್ರಿಯಿಂದ ನೋಡಿರ್ತೀವಿ ನಾವು. 2015 ಪೇಪರ್ ಅಲ್ಲಿ ಆಫ್ 19 ಕ್ವಶನ್ಸ್ 7 ಕ್ವಶನ್ಸ್ ಕೇಳಿದ್ದಾರೆ. 17 ಪೇಪರ್ನಲ್ಲಿ ಆಫ್ 27 ಕ್ವಶನ್ಸ್ 12 ಕ್ವಶನ್ಸ್ ಕೇಳಿದ್ದಾರೆ. ಸೇಮ್ 19 ಕ್ವಶನ್ಸ್ ಅಲ್ಲಿ 9, 27 ಕ್ವಶನ್ಸ್ 27 ಹಿಸ್ಟ್ರಿ ಕ್ವಶನ್ಸ್ ಕೇಳಿದ್ದಾರೆ. ಯಾವುದರಲ್ಲಿ? 2024 ಆಗಸ್ಟ್ ಪೇಪರ್ನಲ್ಲಿ 11 ಕ್ವಶನ್ಸ್ ಕರ್ನಾಟಕ ಹಿಸ್ಟ್ರಿಯಿಂದ ಬಂದಿರೋದನ್ನ ನೋಡ್ತೀವಿ ನಾವು. ಸೇಮ್ ಗೋಸ್ ವಿತ್ ಡಿಸೆಂಬರ್ ಪೇಪರ್. 18 ಕ್ವಶನ್ ಅಲ್ಲಿ 6 ಕ್ವಶನ್ಸ್ ಕರ್ನಾಟಕ ಹಿಸ್ಟ್ರಿಯಿಂದ ಬಂದಿರೋದನ್ನ ನಾವು ನೋಡ್ಬೋದು. ಸೊ ಏನು ನಾವು ಕರ್ನಾಟಕ ಸೇತು ಅಂತ ಹೇಳಿ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ದೀವಿ. ದಿಸ್ ಪ್ರೋಗ್ರಾಮ್ ಡಸಂಟ್ ಓನ್ಲಿ ಕೇಟರ್ ಟು ಪ್ರಿಲಿಮ್ಸ್. ಬರೀ ಪ್ರಿಲಿಮ್ಸಿಗೆ ಮಾತ್ರ ನಾವು ಕ್ಲಾಸ್ ಮಾಡಿ ಬಿಡೋದಿಲ್ಲ ನಿಮಗೆ. ವಿ ಆರ್ ಆಲ್ಸೋ ಕೇಟರಿಂಗ್ ಇಟ್ ಟು ಮೇನ್ಸ್. ಈ ಒಂದು ಪ್ರೋಗ್ರಾಮ್ನಲ್ಲಿ ನೀವು ಜಾಯ್ನ್ ಆಗುವಂಥ ಕ್ಲಾಸಸ್ನಲ್ಲಿ ಯು ವಿಲ್ ನಾಟ್ ಓನ್ಲಿ ಬಿ ರೆಡಿ ಟು ಪ್ರಿಲಿಮ್ಸ್, ಯು ವಿಲ್ ಆಲ್ಸೋ ಬಿ ರೆಡಿ ಟು ರೈಟ್ ಮೇನ್ಸ್. ಸೊ ಮೇನ್ಸ್ಗೆ ಸಂಬಂಧಪಟ್ಟಿರುವಂಥ ಒಂದಷ್ಟು ಅಂಕಿಅಂಶ, ಒಂದಷ್ಟು ಡೇಟಾಸ್ನ ನಾವು ನೋಡ್ಕೊಳ್ತಾ ಹೋಗೋಣ. 2014 ನೋಟಿಫಿಕೇಶನ್ ಅಲ್ಲಿ 7 ಕ್ವಶನ್ಸ್ ಹ್ಯಾವ್ ಬಿನ್ ಆಸ್ಕ್ಡ್ ಫ್ರಮ್ ಹಿಸ್ಟ್ರಿ. ಅಮಾಂಗ್ 7, 4 ಆರ್ ಫ್ರಮ್ ಕರ್ನಾಟಕ ಹಿಸ್ಟ್ರಿ. ಅದೇ ಥರ 15 ನೋಟಿಫಿಕೇಶನ್ ಅಲ್ಲಿ 6 ಕ್ವಶನ್ ಇದೆ. 21 ಅಲ್ಲಿ ಏನು ನೋಟಿಫಿಕೇಶನ್ ಆಗಿತ್ತು 2020 ಅಲ್ಲಿ ಅದರಲ್ಲಿ 1 ಕ್ವಶನ್ ಕೇಳಿರೋದನ್ನ ನೋಡ್ತೀವಿ ನಾವು. 8 ಕ್ವಶನ್ ಕೇಳಿದ್ದಾರೆ ಈಗ ರೀಸೆಂಟ್ ಆಗಿ ಆಗಿರುವಂಥ ಮೇನ್ಸ್ ನಲ್ಲಿ. ಆ 8 ಕ್ವಶನ್ ಅಲ್ಲಿ 5 ಕ್ವಶನ್ ಕರ್ನಾಟಕ ಹಿಸ್ಟ್ರಿಯಿಂದ ಕೇಳಿರೋದನ್ನ ನೋಡ್ತೀವಿ. ಸೊ ಓವರ್ ಆಲ್ ಆಗಿ 30 ಕ್ವಶನ್ಸ್ ಇನ್ ಲಾಸ್ಟ್ 4 ಪೇಪರ್ಸ್. ಇನ್ ಲಾಸ್ಟ್ ಡಿಕೇಡ್ ನಲ್ಲಿ 10 ವರ್ಷದಲ್ಲಿ ಏನು KPSC ಮೇನ್ಸ್ ಎಕ್ಸಾಮ್ ನಡೆದಿದೆ, ಅದರಲ್ಲಿ 30 ಕ್ವಶನ್ ಹಿಸ್ಟ್ರಿಯಿಂದ ಬಂದಿದ್ರೆ 16 ಹ್ಯಾವ್ ಬಿನ್ ಆಸ್ಕ್ಡ್ ಫ್ರಮ್ ಕರ್ನಾಟಕ ಹಿಸ್ಟ್ರಿ. ಸೊ weightage ಆಫ್ ಕರ್ನಾಟಕ ಹಿಸ್ಟ್ರಿ ವಿಲ್ ಬಿ ಮೋರ್ ಇನ್ ಮೇನ್ಸ್. ಸೊ ಹಾಗಾಗಿ ಈ ಕರ್ನಾಟಕ ಸೇತು ಪ್ರೋಗ್ರಾಮ್ ನಲ್ಲಿ ಏನು ಕರ್ನಾಟಕ ಹಿಸ್ಟ್ರಿ ಕ್ಲಾಸಸ್ ಆಫರ್ ಮಾಡ್ತಾ ಇದ್ದೀವಿ, ದಿಸ್ ಹಿಸ್ಟ್ರಿ ಕ್ಲಾಸಸ್ ವಿಲ್ ಕೇಟರ್ ಟು ಬೋತ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್. ಯು ವಿಲ್ ಬಿ ಮೇನ್ಸ್ ರೆಡಿ ಬೈ ದ ಎಂಡ್ ಆಫ್ ದ ಪ್ರೋಗ್ರಾಮ್ ಅನ್ನೋಂಥ ಅಶ್ಯೂರೆನ್ಸ್ ನಾನು ಕೊಡ್ಬೋದು. ಸೊ ಕರ್ನಾಟಕ ಹಿಸ್ಟ್ರಿನ ಮೇನ್ ಥೀಮ್ಸ್ ಆಗಿ ನಾವು 3 ಮೇಜರ್ ಥೀಮ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳೋದನ್ನ ನೋಡ್ತೀವಿ. ಏನ್ಷಂಟ್ ಕರ್ನಾಟಕ, ಮಿಡಿವಲ್ ಕರ್ನಾಟಕ ಅಂಡ್ ಮಾಡರ್ನ್ ಕರ್ನಾಟಕ. Under these three themes, we are going to study Karnataka history. So what we are going to study?
what are the topics that we are going to study in ancient Karnataka ಅಂತ ಹೇಳಿದ್ರೆ, most importantly we'll be studying prehistoric Karnataka. ನಮಗೆ ಈ ಪ್ರಿಹಿಸ್ಟಾರಿಕ್ ಕರ್ನಾಟಕ ಅಥವಾ ಶಿಲಾಯುಗದ ಕರ್ನಾಟಕ ಏನ್ ನೋಡ್ತೀವಿ ನಾವು, ಇದರಲ್ಲಿ ಬರುವಂತ ಮುಖ್ಯವಾಗಿರುವಂತಹ ಟಾಪಿಕ್ಗಳು ಅಥವಾ ಯಾವ ತರ ನಾವು ಇದನ್ನ ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ಬೇಸ್ಡ್ ಆನ್ ಪ್ಲೇಸಸ್ ಅಂಡ್ ಇಂಪಾರ್ಟೆಂಟ್ ಫೈಂಡಿಂಗ್ಸ್. ಪ್ಲೇಸಸ್ ಅಂಡ್ ಇಂಪಾರ್ಟೆಂಟ್ ಫೈಂಡಿಂಗ್ಸ್ ನ ನಾವು ಈ ಒಂದು ಟಾಪಿಕ್ ನ ಕೆಳಗಡೆ ನೋಡ್ತೀವಿ. ಮೇಜರ್ ಆರ್ಕಿಯಾಲಜಿಕಲ್ ಸೈಟ್ಸ್ ಆಗಿ ಇರ್ಬೋದು, ವಾಟ್ ಆರ್ ದ ಸ್ಪೆಷಾಲಿಟಿ ಆಫ್ ದೋಸ್ ಆರ್ಕಿಯಾಲಜಿಕಲ್ ಸೈಟ್ಸ್ ಅನ್ನೋದನ್ನ ನಾವು ಈ ಒಂದು ಟಾಪಿಕ್ ನ ಕೆಳಗಡೆ ನೋಡ್ಕೊಳ್ತೀವಿ, ಪ್ರೀ ಹಿಸ್ಟ್ರಿ. ಸೆಕೆಂಡ್ ಟಾಪಿಕ್ ನಾವೇನ್ ನೋಡ್ತೀವಿ, ದಟ್ ಈಸ್ ಮೌರ್ಯನ್ ರೂಲ್ ಇನ್ ಕರ್ನಾಟಕ. ಮೌರ್ಯನ್ ರೂಲ್ ಅಂದ್ರೆ ಎಸ್ಪೆಷಲಿ ನೋಡೋದು ನಾವು ಅಶೋಕನ ರೂಲ್ನ. ನಮ್ಗೆಲ್ಲ ಗೊತ್ತೇ ಇದೆ, ವಿ ಆಲ್ ನೋ the first inscription which confirmed the name of Ashoka, ದೇವನಾಂಪಿಯ ಪಿಯದಸಿ ಅಶೋಕ ಅಂತ ಹೇಳಿ ಅಶೋಕನ ಹೆಸರನ್ನ ಕನ್ಫರ್ಮ್ ಮಾಡಿರುವಂತ ಇನ್ಸ್ಕ್ರಿಪ್ಷನ್ ಮೊದಲು ಸಿಕ್ಕಿದ್ದು ಮಸ್ಕಿಯಲ್ಲಿ. ಸೊ ಹಾಗಾಗಿ ಮೌರ್ಯನ್ ರೂಲ್ ಅವ್ರ ಅಶೋಕನ್ ರೂಲ್ನ ಇಂಪಾರ್ಟೆನ್ಸ್ ಏನಿದೆ ಅದನ್ನ ನಾವು ಇಂಡಿಯನ್ ಹಿಸ್ಟ್ರಿಯಲ್ಲಿ ನೋಡ್ಕೊಂಡ್ರೆ, ಕರ್ನಾಟಕ ಹಿಸ್ಟ್ರಿಯಲ್ಲಿ ಇಲ್ಲೂ ಕೂಡ ಸೇಮ್ ಪ್ರೀ ಹಿಸ್ಟಾರಿ ಟಾಪಿಕ್ ಯಾವ ತರ ನೋಡ್ಕೊಂಡ್ವಿ ನಾವು, ಪ್ರೀ ಹಿಸ್ಟ್ರಿಯಲ್ಲಿ ಯಾವ ತರ ಸಬ್ ಥೀಮ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ, ಅದೇ ತರ ಮೌರ್ಯನ್ ರೂಲ್ ನಲ್ಲೂ ಕೂಡ ನಾವು ಪ್ಲೇಸಸ್ ನ ಬೇಸಿಸ್ ಮೇಲ್ಗಡೆಗೆ ಕರ್ನಾಟಕ ಹಿಸ್ಟ್ರಿ ನೋಡ್ಕೊಳ್ತೀವಿ. ಅದಾದ್ಮೇಲೆ ನೋಡೋದು ನಾವು ಶಾತವಾಹನ ರೂಲ್. ಪೋಸ್ಟ್ ಡಿಕ್ಲೈನ್ ಆಫ್ ಮೌರ್ಯಾಸ್, ಡೆಕ್ಕನ್ ನಲ್ಲಿ ತಮ್ಮ ಅಧಿಪತ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು ಶಾತವಾಹನಸ್. ಈ ಶಾತವಾಹನಸ್ ಬಗ್ಗೆನೂ ಕೂಡ ನೋಡ್ತೀವಿ ನಾವು. ಯಾವ ತರ, ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಶಾತವಾಹನಸ್ ಅಂತ ಹೇಳಿದ್ರೆ, ಸುಮಾರು ಕ್ವಶನ್ಸ್ ನೋಡ್ತೀವಿ, ಮುಂದೆ ಕ್ವಶನ್ಸ್ ಕೂಡ ನೋಡ್ತೀವಿ ನಾವು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಶಾತವಾಹನ ರೂಲ್ ಬಗ್ಗೆ ಆರ್ ಶಾತವಾಹನ ಟಾಪಿಕ್ ನ ಕೆಳಗಡೆ ಯಾವ್ಯಾವ ಥೀಮ್ಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಟೈಟಲ್ಸ್, ಶಾತವಾಹನ ಟೈಟಲ್ಸ್ ಏನ್ ನೋಡ್ತೀವಿ, ಆ ಟೈಟಲ್ಸ್ ಮೇಲ್ಗಡೆ ಕ್ವಶನ್ ನೋಡಿದ್ದಾರೆ, ಅವರ ಇನ್ಸ್ಕ್ರಿಪ್ಷನ್ಸ್ ಮೇಲ್ಗಡೆ ಕ್ವಶನ್ ನೋಡಿದ್ದಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ 2 questions ಹ್ಯಾವ್ ಬಿನ್ ಆಸ್ಕ್ ಫ್ರಮ್ ಶಾತವಾಹನ ಅಡ್ಮಿನಿಸ್ಟ್ರೇಷನ್. ಶಾತವಾಹನ ಅಡ್ಮಿನಿಸ್ಟ್ರೇಷನ್ ಮೇಲ್ಗಡೆಗೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ಫೋಕಸ್ ಪೊಲಿಟಿಕಲ್ ಹಿಸ್ಟ್ರಿ ಮೇಲ್ಗಡೆ ಇರುತ್ತೆ. ಸೆಕೆಂಡ್, ಅವರ ಇನ್ಸ್ಕ್ರಿಪ್ಷನ್ಸ್ ಮೇಲ್ಗಡೆಗೆ ಇರೋದನ್ನ ನೋಡ್ತೀವಿ ನಾವು ಶಾತವಾಹನ ರೂಲ್ ನ ಕೆಳಗಡೆಗೆ. ಅದೇ ಗಂಗಾಸ್ ಆಫ್ ಬನವಾಸಿ, ವೆಸ್ಟರ್ನ್ ಗಂಗಾಸ್ ಆಫ್ ತಲಕ್ಕಾಡ್. ಇವರ ಈ ಒಂದು ಟಾಪಿಕ್ ನ ಯಾವ ತರ ಡಿವೈಡ್ ಮಾಡ್ಕೊಳ್ತೀವಿ ನಾವು ಅಂತ ಹೇಳಿದ್ರೆ, ಪೊಲಿಟಿಕಲ್ ರೂಲ್ ನೋಡ್ತೀವಿ ನಾವು. ಇನ್ಸ್ಕ್ರಿಪ್ಷನ್ ಬೇಸಿಸ್ ಮೇಲ್ಗಡೆಗೆ ಯಾವ ತರ ಇನ್ಸ್ಕ್ರಿಪ್ಷನ್ ನ ಬೇಸಿಸ್ ಆಗಿ ಇಟ್ಕೊಂಡು ಯಾವ ತರ ವಿ ಕ್ಯಾನ್ ರೀಕನ್ಸ್ಟ್ರಕ್ಟ್ ಕದಂಬಾಸ್ ಅಂಡ್ ಗಂಗಾನ್ ಹಿಸ್ಟ್ರಿ ಅನ್ನೋದನ್ನ ನೋಡ್ತೀವಿ ನಾವು. ಎಸ್ಪೆಷಲಿ ಗಂಗಾಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದ ಆರ್ಕಿಟೆಕ್ಚರಲ್ ಆರ್ ಸ್ಕಲ್ಪ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಗಂಗಾ. ನಮ್ಗೆಲ್ಲ ಗೊತ್ತೈತೆ ಬಾಹುಬಲಿ, ಚಾವುಂಡರಾಯ ಸ್ಟೋರಿ ಎಲ್ಲಾನು ಕೂಡ. ಸೊ ಆರ್ಕಿಟೆಕ್ಚರ್ ಮತ್ತೆ ಸ್ಕಲ್ಪ್ಚರಲ್ ಹಿಸ್ಟ್ರಿ ಆಫ್ ಗಂಗಾಸ್ ನ ಮೇಲ್ಗಡೆಗೆ ಒತ್ತು ಕೊಟ್ಟು ನಾವು ಗಂಗಾಸ್ ಟಾಪಿಕ್ ನ ನೋಡ್ಕೊಳ್ತೀವಿ. ಪೋಸ್ಟ್ ಗಂಗಾಸ್, ಕದಂಬ ಗಂಗಾ ಆದ್ಮೇಲೆ ವೆಸ್ಟರ್ನ್ ಚಾಲುಕ್ಯಾಸ್ ಅಂದ್ರೆ ಬಾದಾಮಿ ಚಾಲುಕ್ಯಾಸ್, ರಾಷ್ಟ್ರಕೂಟಾಸ್, ಕಲ್ಯಾಣಿ ಚಾಲುಕ್ಯಾಸ್, ಈ 3 ಜನರನ್ನು ಕೂಡ, ಜೊತೆಗೆ ಹೊಯ್ಸಳಸ್ನ ಕೂಡ ಸೇರ್ಕೋಬಹುದು ನಾವು. ಸೇರಿಸ್ಕೋಬಹುದು ನಾವು. ಈ 4 ಟಾಪಿಕ್ ನಲ್ಲೂ ಕೂಡ ಒಂದು ಕಾಮನ್ ಥೀಮ್ ನ ಐಡೆಂಟಿಫೈ ಮಾಡ್ಕೊಳ್ತೀವಿ ನಾವು. ವಾಟ್ ಈಸ್ ದಟ್ ಕಾಮನ್ ಥೀಮ್ ಅಂತ ಹೇಳಿದ್ರೆ, ವೇಸರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಕೆಲವು ಕಡೆ ಹೇಳ್ತಾರೆ ಚಾಲುಕ್ಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತಾನು ಕೂಡ ಹೇಳ್ತಾರೆ. ಸೊ ಈ 4 ಟಾಪಿಕ್ ನಲ್ಲಿ ಚಾಲುಕ್ಯ, ಬಾದಾಮಿ ಚಾಲುಕ್ಯಾಸ್, ರಾಷ್ಟ್ರಕೂಟಾಸ್, ಕಲ್ಯಾಣಿ ಚಾಲುಕ್ಯಾಸ್ ಮತ್ತೆ ಹೊಯ್ಸಳಾಸ್, ಇವರೆಲ್ಲದರಲ್ಲೂ ಕೂಡ ಕಾಮನ್ ಆಗಿ ನೋಡುವಂತ ಒಂದು ವೇಸರ ಸ್ಟೈಲ್ ನ ಎವಲ್ಯೂಷನ್ ಬಗ್ಗೆನೂ ಕೂಡ ನಾವು ನೋಡ್ತೀವಿ. ಹೌ ವೇಸರ ಸ್ಟೈಲ್ ಇವಾಲ್ವ್ಡ್ ನಾವು ನೋಡ್ತೀವಿ. ಗುಹಾಂತರ ದೇವಾಲಯ, ಕೇವ್ ಟೆಂಪಲ್ಸ್ ಇಂದ ಬೇಲೂರು ಚೆನ್ನಕೇಶವ ಟೆಂಪಲ್ ತನಕ ಹೌ the Vesara style evolved. How Vesara style evolved by adopting certain features of North India's Nagara style of architecture and Southern India's Dravidian style of architecture. ಈ 2 ಆರ್ಕಿಟೆಕ್ಚರ್ ಶೈಲಿಗಳನ್ನ, 2 ವಾಸ್ತುಶಿಲ್ಪ ಶೈಲಿಯನ್ನ ಬಳಸಿಕೊಂಡು ನಮ್ಮದೇ ಆಗಿರುವಂತಹ ಒಂದು ವೇಸರ ಶೈಲಿ ಯಾವ ತರ ಹುಟ್ಕೊಳ್ತು, ಹೌ ಇಟ್ ಇವಾಲ್ವ್ಡ್ ಅನ್ನೋ ಒಂದು ಕಾಮನ್ ಥೀಮ್ ನ ನಾವು ಈ 4 ಡೈನಾಸ್ಟೀಸ್, ಈ 4 ಟಾಪಿಕ್ ನ ಕೆಳಗಡೆ ನೋಡ್ಕೊಳ್ತೀವಿ. ಜೊತೆಗೆ ಅಲಾಂಗ್ ವಿತ್ ದಟ್ ಬಾದಾಮಿ ಚಾಲುಕ್ಯಾಸ್ ನ ನಾವು ಪೊಲಿಟಿಕಲ್ ಹಿಸ್ಟ್ರಿಯಾಗಿ ಡಿವೈಡ್ ಮಾಡಬಹುದು. ವಿ ಕ್ಯಾನ್ ಡಿವೈಡ್ ಬಾದಾಮಿ ಚಾಲುಕ್ಯಾಸ್ ಹಿಸ್ಟ್ರಿ ಇಂಟು ಪೊಲಿಟಿಕಲ್ ಹಿಸ್ಟ್ರಿ. ಜೊತೆಗೆ ಅವರ ಕಾಂಟ್ರಿಬ್ಯೂಷನ್ ಏನು, ದೇರ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆರ್ಟ್ ಅಂಡ್ ಕಲ್ಚರ್ ಆಫ್ ಕರ್ನಾಟಕ, ಅದನ್ನು ಕೂಡ ನಾವು ನೋಡ್ಕೊಳ್ತೀವಿ ಬಾದಾಮಿ ಚಾಲುಕ್ಯಾಸ್. ರಾಷ್ಟ್ರಕೂಟಾಸ್ ಆಫ್ ಮಾನ್ಯಖೇಡ.
ಕರ್ನಾಟ ಬಲ ಅಂತ ಕರೆಸ್ಕೊಳ್ತಿರುವಂತಹ ಚಾಲುಕ್ಯಸ್ನ ಸೋಲಿಸಿ ತಮ್ಮ ಅಧಿಕಾರ ಸ್ಥಾಪನೆ ಮಾಡ್ಕೊಳ್ಳೋದು ಕರ್ನಾಟಕದಲ್ಲಿ ರಾಷ್ಟ್ರಕೂಟಸ್. ಸೊ ರಾಷ್ಟ್ರಕೂಟನ್ ಹಿಸ್ಟ್ರಿನೂ ಕೂಡ ನಾವೇನೇ ಬಾದಾಮಿ ಚಾಲುಕ್ಯಸ್ ಆಗಿರ್ಲಿ, ರಾಷ್ಟ್ರಕೂಟಸ್ ಆಗಿರ್ಲಿ, ಹೊಯ್ಸಳಾಸ್ ಆಗಿರ್ಲಿ, ಕಲ್ಯಾಣಿ ಚಾಲುಕ್ಯಸ್ ಆಗಿರ್ಲಿ, ಎಕ್ಸಾಮಿನರ್ ಜಾಸ್ತಿ ಫೋಕಸ್ ಮಾಡುವಂಥದ್ದು ಕಲ್ಚರಲ್ ಪಾರ್ಟ್. ಎಕ್ಸಾಮಿನರ್ ಜಾಸ್ತಿ ಫೋಕಸ್ ಮಾಡೋದು, ಮೈನ್ಸ್ ಅಲ್ಲಿ ಫೋಕಸ್ ಮಾಡೋದು ಹೌ ಲಿಟ್ರೇಚರ್ ಇವಾಲ್ಡ್ ಫ್ರಮ್ ರಾಷ್ಟ್ರಕೂಟಸ್ ಟು ವಿಜಯನಗರ ಅಂತ ಕೇಳ್ತಾರೆ. ಹೌ ವೇಸರ ಸ್ಟೈಲ್ ಇವಾಲ್ಡ್, ಹೌ ವೇಸರ ಸ್ಟೈಲ್ ರೀಚ್ಡ್ ಇಟ್ಸ್ ಝೆನಿತ್ ಇನ್ ಹೊಯ್ಸಳಾಸ್ ಸ್ಟಾರ್ಟಿಂಗ್ ಫ್ರಮ್ ಬಾದಾಮಿ ಕೇವ್ಸ್ ಅಂತ ಕೇಳೋದನ್ನ ನಾವು ನೋಡ್ತೀವಿ. ಸೊ ಈ ತರ ಮೇನ್ಸ್ ಓರಿಯೆಂಟೆಡ್ ನ ಥೀಮ್ಸ್ ಆಗಿ ಕೂಡ ನೋಡ್ತೀವಿ. ಜೊತೆಗೆ ಇಂಡಿವಿಜುವಲ್ ಆಗಿ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂತ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ನೋಡುವಂತ ಟೈಟಲ್ಸ್ ಆಗಿರ್ಬೋದು, ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ಬರುವಂತ ಇನ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ನಾವು ಬಾದಾಮಿ ಚಾಲುಕ್ಯಾಸ್, ರಾಷ್ಟ್ರಕೂಟಸ್, ಕಲ್ಯಾಣಿ ಚಾಲುಕ್ಯಾಸ್ನ ಕೆಳಗಡೆಗೆ ನೋಡ್ಕೊಳ್ತೀವಿ. ಸೊ ಆಫ್ಟರ್ ಕಲ್ಯಾಣಿ ಚಾಲುಕ್ಯಾಸ್, ಕರ್ನಾಟಕ saw the era of decentralization. ಆ ಡಿಸೆಂಟ್ರಲೈಸೇಷನ್ ನ ಮೊದಲನೇ ಭಾಗದಲ್ಲಿ ನಾವು ದ್ವಾರ ಸಮುದ್ರದಿಂದ ರೂಲ್ ಮಾಡ್ತಿರುವಂತ ಹೊಯ್ಸಳನ್ ಹಿಸ್ಟ್ರಿಯನ್ನು ಕೂಡ ನಾವು ನೋಡ್ತೀವಿ. ಹೊಯ್ಸಳನ್ ಹಿಸ್ಟ್ರಿನ 2 ಪಾರ್ಟ್ ಅಲ್ಲಿ ನೋಡ್ತೀವಿ ನಾವು. ಒಂದು ಪೊಲಿಟಿಕಲ್ ಹಿಸ್ಟ್ರಿನೂ ಕೂಡ ವಿ ಕ್ಯಾನ್ ಡಿವೈಡ್ ಇಟ್ ಇಂಟು 2 ಪಾರ್ಟ್. ಒಂದು ವೆನ್ ದೇ ವರ್ ಸಾಮಂತಾಸ್, ವೆನ್ ಹೊಯ್ಸಳಾಸ್ ವೇರ್ ಸಾಮಂತಾಸ್, ಆ ಪೊಲಿಟಿಕಲ್ ಹಿಸ್ಟ್ರಿ ಯಾವ ತರ ಇತ್ತು, ಎಸ್ಪೆಷಲಿ ದ ರೂಲ್ ಆಫ್ ವಿಷ್ಣುವರ್ಧನ. ಅದಾದ್ಮೇಲೆ ಇಂಡಿಪೆಂಡೆಂಟ್ ಆದ್ಮೇಲೆ, ಆಫ್ಟರ್ ಅಟೈನಿಂಗ್ ದರ್ ಇಂಡಿಪೆಂಡೆನ್ಸ್, ವಾಟ್ ವಾಸ್ ದ ಹಿಸ್ಟ್ರಿ ಆಫ್ ಹೊಯ್ಸಳಾಸ್ ಅನ್ನೋದನ್ನ ನಾವು ಬಲ್ಲಾಳ ಸೆಕೆಂಡ್ ಅಂಡ್ ಬಲ್ಲಾಳ ಥರ್ಡ್ ನ ಪೊಲಿಟಿಕಲ್ ಹಿಸ್ಟ್ರಿ ಕೆಳಗಡೆಗೆ ನೋಡ್ಕೊಳ್ತೀವಿ. ಮೋರ್ ದೆನ್ ಪೊಲಿಟಿಕಲ್ ಹಿಸ್ಟ್ರಿ, ಹೊಯ್ಸಳಾಸ್ ಇಂಪಾರ್ಟೆಂಟ್ ಆಗೋದು ನಮಗೆ ಎಲ್ಲಿ ಅಂತ ಹೇಳಿದ್ರೆ, ಆಗ್ಲೇ ಹೇಳಿದೆ ವೇಸರ ಸ್ಟೈಲ್. KPSC ಇದು ಬಹಳ ಇಷ್ಟವಾಗಿರುವಂತಹ ಒಂದು ಆರ್ಟ್ ಅಂಡ್ ಕಲ್ಚರ್ ಪಾಯಿಂಟ್ ಅಂತ ಹೇಳಿದ್ರೆ ಹೊಯ್ಸಳನ್ ಟೆಂಪಲ್ ಆರ್ಕಿಟೆಕ್ಚರ್. ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಹೊಯ್ಸಳಾಸ್ ಟು ಟೆಂಪಲ್ ಆರ್ಕಿಟೆಕ್ಚರ್ ಅನ್ನೋದು KPSC ಬಹಳ ಇಂಪಾರ್ಟೆಂಟ್ ಆಗಿರುವಂತಹ, ತುಂಬಾ ಕ್ವಶನ್ಸ್ ಕೇಳುವಂತಹ ಒಂದು ಪಾರ್ಟ್ ಅನ್ನೋದನ್ನ ನಾವು ನೋಡ್ತೀವಿ. ಪೋಸ್ಟ್ ಹೊಯ್ಸಳ ಎರಾ ಆಫ್ ಡಿಸೆಂಟ್ರಲೈಸೇಷನ್ ಆದ್ರೆ ಮತ್ತೆ ಸೆಂಟ್ರಲೈಸೇಷನ್ ಟೆಂಡೆನ್ಸೀಸ್ ನೋಡ್ತೀವಿ ನಾವು ಕರ್ನಾಟಕದಲ್ಲಿ. ದಟ್ ಈಸ್ ಡ್ಯೂರಿಂಗ್ ದ ವಿಜಯನಗರ ಎಂಪೈರ್. ವಿಜಯನಗರ ಎಂಪೈರ್ ನಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪೊಲಿಟಿಕಲ್ ಹಿಸ್ಟ್ರಿ ನೋಡ್ಕೊಳ್ತೀವಿ. ಮೋರ್ ಇನ್ ದ ಪೊಲಿಟಿಕಲ್ ಹಿಸ್ಟ್ರಿ ವಿಜಯನಗರ ಅಡ್ಮಿನಿಸ್ಟ್ರೇಷನ್, ಏನ್ ಅಮರನಾಯಕ ಸಿಸ್ಟಮ್ ಅವ್ರ ನಾಯಂಕರ ಸಿಸ್ಟಮ್ ಅಂತ ಏನ್ ನೋಡ್ತೀವಿ ನಾವು, ಈ ನಾಯಂಕರ ಸಿಸ್ಟಮ್ ನ ಮೇಲ್ಗಡೆಗೆ ಎಂಫಸಿಸ್ ಕೊಟ್ಟು ವಿಜಯನಗರ ಹಿಸ್ಟ್ರಿನ ನಾವು ನೋಡ್ಕೊಳ್ತೀವಿ. ನಮ್ಗೆಲ್ಲ ಗೊತ್ತಿದೆ, ವಿಜಯನಗರ ಎಂಪೈರ್ ವಾಸ್ ರೂಲ್ಡ್ ಬೈ 4 ಡೈನಾಸ್ಟೀಸ್, ಸಂಗಮ, ಸಾಳ್ವ, ತುಳುವ, ಅರವೀಡು. ಈ 4 ಡೈನಾಸ್ಟೀಸ್ ನ ಪೊಲಿಟಿಕಲ್ ಹಿಸ್ಟ್ರೀಸ್, 4 ಡೈನಾಸ್ಟೀಸ್ ನ ಅಡ್ಮಿನಿಸ್ಟ್ರೇಟಿವ್ ಹಿಸ್ಟ್ರಿನ ಕೂಡ ನಾವು ನೋಡ್ಕೊಳ್ತೀವಿ. ಅದೇ ತರ ವಿಜಯನಗರ ಎಂಪೈರ್ ನಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಇನ್ನ 3 ಸಬ್ ಟಾಪಿಕ್ಸ್ ನಾವು ನೋಡ್ಕೊಳ್ತೀವಿ. ವಾಟ್ ಆರ್ ದೋಸ್ ಸಬ್ ಟಾಪಿಕ್ಸ್ ಅಂತ ಹೇಳಿದ್ರೆ, ಒಂದು ಎಕನಾಮಿಕ್ಸ್. ವಾಟ್ ವಾಸ್ ದ ಸ್ಟೇಟ್ ಆಫ್ ಎಕನಾಮಿ ಡ್ಯೂರಿಂಗ್ ವಿಜಯನಗರ ರೂಲ್ ಅನ್ನೋದನ್ನ ನಾವು ನೋಡ್ತೀವಿ, ಎಸ್ಪೆಷಲಿ ಡ್ಯೂರಿಂಗ್ ದ ರೂಲ್ ಆಫ್ ಕೃಷ್ಣದೇವರಾಯ. ಪ್ರೀವಿಯಸ್ಲಿ ಕೃಷ್ಣದೇವರಾಯನ್ಕಿಂತ ಮುಂಚೆ ನೋಡ್ತೀವಿ ನಾವು ದೇವರಾಯ ಸೆಕೆಂಡ್. ಎಕನಾಮಿಕ್ಸ್ ನೋಡ್ತೀವಿ. ಸೆಕೆಂಡ್ ಇಂಪಾರ್ಟೆಂಟ್ ಟಾಪಿಕ್ ವಿಜಯನಗರ ಎಂಪೈರ್ ನಲ್ಲಿ ಯಾವುದು ಅಂತ ಹೇಳಿದ್ರೆ ಟ್ರಾವೆಲರ್ಸ್. ನ್ಯೂನಿಸ್ ಆಗಿರ್ಬೋದು, ರಜಾಕ್ ಆಗಿರ್ಬೋದು, ಈ ತರ ಸುಮಾರು ಜನ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ಗಳು ವಿಜಯನಗರ ಎಂಪೈರ್ಗೆ ವಿಸಿಟ್ ಮಾಡಿರೋದನ್ನ ನೋಡ್ತೀವಿ. ಡ್ಯೂರಿಂಗ್ ದೇರ್ ವಿಸಿಟ್, ವಾಟ್ ಆರ್ ದ ಅಕೌಂಟ್ಸ್ ದ ಲೆಫ್ಟ್ ಆಫ್ ವಿಜಯನಗರದ ಬಗ್ಗೆ ಏನ್ ಹೇಳಿದ್ದಾರೆ, ವಿಜಯನಗರ ಆ ತರ ಇತ್ತು, ವಿಜಯನಗರದಲ್ಲಿ ಹೆಣ್ಮಕ್ಳು ಕೂಡ ಕುಸ್ತಿ ಆಡ್ತಾ ಇದ್ರು ಅನ್ನುವಂಥ ಒಂದು ಡಾಕ್ಯುಮೆಂಟ್ಸ್ ಏನ್ ನೋಡ್ತೀವಿ ನಾವು. ಆ ಒಂದು ಡಾಕ್ಯುಮೆಂಟೇಶನ್ ಇಂಪಾರ್ಟೆಂಟ್ ಆಗೋದು ಈ ಟ್ರಾವೆಲ್ ಲಾಗ್ಸ್ಗಳಲ್ಲಿ. ಈ ಟ್ರಾವೆಲ್ ಲಾಗ್ಸ್ ಇರೋದ್ರಿಂದಾನೆ ಯಾವ ಟ್ರಾವೆಲರ್ ಯಾವ ಟೈಮ್ ಪೀರಿಯಡ್ ನಲ್ಲಿ ಬಂದ, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಸುಮಾರು ಕ್ವಶನ್ಸ್ ಕೇಳ್ತಾರೆ. ಟ್ರಾವೆಲರ್ ಯಾರು, ಯಾವ ಟೈಮ್ ಪೀರಿಯಡ್ ನಲ್ಲಿ ಬಂದ, ವಾಟ್ ಹಿ ರೋಟ್ ಅಬೌಟ್ ವಿಜಯನಗರ, ಇದು ಕೂಡ ಸೆಕೆಂಡ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು ನಾವು ವಿಜಯನಗರದಲ್ಲಿ. ದೆನ್ ದ ಥರ್ಡ್ ಪಾರ್ಟ್ ಈಸ್ ವಿಜಯನಗರ ಆರ್ಕಿಟೆಕ್ಚರ್. ನಾವಾಗ್ಲೇ ನೋಡಿದ್ವಿ, ವೇಸರ ಸ್ಟೈಲ್ ಅನ್ನುವಂತಹ ಒಂದು ಸ್ಪೆಸಿಫಿಕ್ ಸ್ಟೈಲ್ ಕರ್ನಾಟಕದಲ್ಲಿ ಹುಡ್ಕೊಂಡಿದ್ದು ನೋಡ್ತೀವಿ ನಾವು, ಅಂಡರ್ ದ ಪೇಟ್ರನೈಸೇಷನ್ ಆಫ್ ಬಾದಾಮ್ ಚಾಲುಕ್ಯಾಸ್, ರಾಷ್ಟ್ರಕೂಟಸ್, ಕಲ್ಯಾಣ್ ಚಾಲುಕ್ಯಾಸ್ ಅಂಡ್ ಹೊಯ್ಸಳಾಸ್. ವಿಜಯನಗರ stood different. They adopted Dravidian style of architecture.
They adopted Dravidian style of architecture. They not only adopted Dravidian style of architecture, but they also did a fusion. They also ಬರೀ ದ್ರವಿಡಿಯನ್ ಆರ್ಕಿಟೆಕ್ಚರ್ನ ಮಾತ್ರ ತಮ್ಮದಾಗಿಸ್ಕೊಳ್ಳಿಲ್ಲ ಅವರು ದ್ರವಿಡಿಯನ್ ಆರ್ಕಿಟೆಕ್ಚರ್ನ ಜೊತೆಗೆ ಒಂದು ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾರೆ. What was that experimentation? That experimentation was Indo-Islamic fusion. Indo-Islamic ಆರ್ಕಿಟೆಕ್ಚರ್ನ ಒಂದು ಫ್ಯೂಷನ್ ನೋಡ್ತೀವಿ ನಾವು. ಬಹಳ ಫೇಮಸ್ ಎಕ್ಸಾಂಪಲ್ ಆಗಿರುವಂಥ ಲೋಟಸ್ ಮಹಲ್ ಆಗಿರ್ಬೋದು, ಆನೆ ಲಾಯ ಏನಿದೆ ನಾವು ಅದೆಲ್ಲದನ್ನು ಕೂಡ ನಾವು ವಿಜಯನಗರ ಎಂಪೈರ್ನ ಕೆಳಗಡೆಗೆ ನೋಡ್ತೀವಿ. ಸೊ ಬ್ರಾಡ್ಲಿ ವಿಜಯನಗರ ಎಂಪೈರ್ ಏನ್ ನೋಡ್ತೀವಿ, ಮೆಜಾರಿಟಿ ಆಫ್ ದ ಕ್ವಶನ್ಸ್ KPSC ಪ್ರಿಲಿಮ್ಸ್ ಅಂತ ಬಂದಾಗ ಕಂಪಲ್ಸರಿಯಾಗಿ ಒಂದು ಪ್ರಿಲಿಮ್ಸ್ನ ಕ್ವಶನ್, ಒಂದು ಮೇನ್ಸ್ನ ಕ್ವಶನ್ ನಾವು ಕಂಪಲ್ಸರಿಯಾಗಿ ಲಾಸ್ಟ್ 4 to 5 ಎಕ್ಸಾಮ್ಸ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಹಾಗಾಗಿ ವಿಜಯನಗರ ಎಂಪೈರ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವಿಜಯನಗರ ಎಂಪೈರ್ನಲ್ಲಿ ಆಗ್ಲೇ ಹೇಳ್ದಂಗೆ ಪೊಲಿಟಿಕಲ್ ಹಿಸ್ಟ್ರಿ, ಎಕನಾಮಿಕ್ ಹಿಸ್ಟ್ರಿ ಆಫ್ ವಿಜಯನಗರ, ಟ್ರಾವೆಲರ್ಸ್ಗಳು, ಪೊಲಿಟಿಕಲ್ ಹಿಸ್ಟ್ರಿ ಆಗಲೇ ಹೇಳಿದೆ. ಐ ಫರ್ಗಾಟ್ ಟು ಟೆಲ್ ಯು, ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫ್ ವಿಜಯನಗರ ಮೇನ್ಸ್ ನಲ್ಲಿ ಬಹಳ ಪಾಪ್ಯುಲರ್ ಆಗಿರುವಂತ ಟಾಪಿಕ್. ಈ ವಿಜಯನಗರ ಎಂಪೈರ್ನ ಟಾಪಿಕ್ ಏನ್ ನೋಡ್ತೀವಿ, ಇಟ್ ಈಸ್ ನಾಟ್ ಓನ್ಲಿ ಇಂಪಾರ್ಟೆಂಟ್ ಇನ್ KPSC exam. Recently UPSC has also shifted its emphasis from Delhi Sultans and Mughals to Vijayanagara Empire and etc. Southern empires. So ಹಾಗಾಗಿ UPSC exam ನಲ್ಲೂ ಕೂಡ compulsorily they are asking about Vijayanagara Empire. So for both UPSC and KPSC aspirants and for both UPSC and KPSC exam, Vijayanagara important ಆಗುತ್ತೆ for both prelims and mains. ವಿಜಯನಗರ ಎಂಪೈರ್ಗೆ ಪ್ಯಾರಲಲ್ ಆಗಿ ನಾರ್ದರ್ನ್ ಡೆಕ್ಕನ್ ನಲ್ಲಿ ಹುಟ್ಕೊಂಡಿದ್ದ ಇನ್ನೊಂದು ಕಿಂಗ್ಡಮ್ ಅಥವಾ ಡೈನಾಸ್ಟಿ ಅಂತ ಹೇಳಿದ್ರೆ ಬಹಮನಿ ಸುಲ್ತಾನೇಟ್. ಸೊ ಈ ಬಹಮನಿ ಸುಲ್ತಾನೇಟ್ನ ಪೊಲಿಟಿಕಲ್ ಹಿಸ್ಟ್ರಿ ನೋಡ್ಕೊಳ್ತೀವಿ ನಾವು. ಪೊಲಿಟಿಕಲ್ ಹಿಸ್ಟ್ರಿ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ, ಆದರೆ ದೇರ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆರ್ಟ್. ಇವರ ಟೈಮ್ ಪೀರಿಯಡ್ ನಲ್ಲಿ ಗುಲ್ಬರ್ಗಾದಲ್ಲಿ ಬಹಳ ಪಾಪ್ಯುಲರ್ ಆಗಿರುವಂತ ಬಂದೇ ನವಾಜ್ ನೋಡ್ತೀವಿ ನಾವು. ಸೊ ಸೂಫಿ ಮೂವ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಬಹಮನಿ ಸುಲ್ತಾನೇಟ್ ಕೂಡ ನಾವು ನೋಡಬಹುದು. ಪೋಸ್ಟ್ ಬಹಮನಿ ಸುಲ್ತಾನೇಟ್, ನಾರ್ದರ್ನ್ ಪಾರ್ಟ್ ಆಫ್ ಡೆಕ್ಕನ್ ವಾಸ್ ಡಿವೈಡೆಡ್ ಅಮಾಂಗ್ಸ್ ದ 5 ಜನರಲ್ಸ್ ಆಫ್ ಬಹಮನಿ ಸುಲ್ತಾನೇಟ್ಸ್. ಅದರಲ್ಲಿ 3 ಸುಲ್ತಾನೇಟ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬಿಜಾಪುರ್, ಬೀದರ್ ಮತ್ತೆ ಗೋಲ್ಕೊಂಡ. ಇವರ ಕಾಂಟ್ರಿಬ್ಯೂಷನ್ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕಿಂಗ್ಸ್. ಬಿಜಾಪುರದ ರಾಜ ನೋಡ್ತೀವಿ ನಾವು ಇಬ್ರಾಹಿಂ ಆದಿಲ್ ಶಾ. ನವರಸ್ಪುರದ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಕಿತಾಬೆ ನವರಸ್ ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಯಾವ ರಾಜ ಸರಸ್ವತಿ ಗಣಪತಿನ ಬುಕ್ ನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಶುರು ಮಾಡ್ಕೊಂಡಿದ್ದಾನೆ ಅನ್ನುವಂಥ ಕ್ವಶನ್ಗಳನ್ನ ನಾವು KPSC ಸುಮಾರು ಸರಿ ಕೇಳಿರೋದನ್ನ ನಾವು ನೋಡ್ಬೋದು. ಸೊ ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್ ಎಟ್ಸೆಟ್ರಾ ಈ ತರ ರೂಲರ್ಸ್ ಗಳ ಬಗ್ಗೆನೂ ಕೂಡ ನೋಡ್ಕೊಳ್ತೀವಿ ನಾವು. ಜೊತೆಗೆ ದೇರ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆರ್ಟ್. ಇಬ್ರಾಹಿಂ ರೋಜಾ ಆಗಿರ್ಬೋದು, ಗೋಲ್ ಗುಂಬಜ್ ಆಗಿರ್ಬೋದು ಎಟ್ಸೆಟ್ರಾ. ಅದರ ಫೀಚರ್ಸ್ ಏನೇನು, ಒಂದ್ ಕಡೆ ಇಂಡೋ ಇಸ್ಲಾಮಿಕ್ ಶೈಲಿ ಇದೆ, ಇನ್ನೊಂದು ಕಡೆ ದಖನಿ ಶೈಲಿ ಇದೆ. ಇಂಡೋ ಇಸ್ಲಾಮಿಕ್ ಶೈಲಿ ಒಂದಷ್ಟು ವೇಸರ ಫೀಚರ್ಸ್, ಒಂದಷ್ಟು ದ್ರಾವಿಡ ಫೀಚರ್ಸ್ ನ ತಗೊಂಡು ಇಲ್ಲಿಂದ ಆಗಿರುವಂತಹ ಒಂದು ಸ್ಪೆಷಲ್ ಇಂಡೋ ಇಸ್ಲಾಮಿಕ್ ಅಥವಾ ಸೌತ್ ಇಂಡೋ ಇಸ್ಲಾಮಿಕ್ ಅಂತ ಹೇಳ್ಬೋದು ನಾವು. ದಖನಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್, ಅದು ನಮಗೆ ಡೆಲ್ಲಿ ಸುಲ್ತಾನೇಟ್ಸ್ ನ ಕೆಳಗಡೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಗಳು. ಪೋಸ್ಟ್ ಡಿಕ್ಲೈನ್ ಆಫ್ ವಿಜಯನಗರ, ಪೋಸ್ಟ್ ರಕ್ಕಸ ತಂಗಡಿ ಆರ್ ಪೋಸ್ಟ್ ಬ್ಯಾಟಲ್ ಆಫ್ ತಾಳಿಕೋಟ, ಮತ್ತೆ ಕರ್ನಾಟಕದಲ್ಲಿ ನಾವು ಫ್ರಾಗ್ಮೆಂಟೇಷನ್ ನೋಡ್ತೀವಿ. ಫ್ರಾಗ್ಮೆಂಟೇಷನ್ ಆಫ್ ಪಾಲಿಟಿಕ್ಸ್ ಇನ್ ಕರ್ನಾಟಕನ ಕೂಡ ನಾವು ನೋಡಬಹುದು. ಸಕ್ಸೆಸರ್ ಸ್ಟೇಟ್ಸ್ ಆಫ್ ವಿಜಯನಗರ, ಕೆಳದಿ ನಾಯಕರಾಗಿರ್ಬೋದು, ದುರ್ಗದ ನಾಯಕರಾಗಿರ್ಬೋದು, ಯಲಹಂಕದ ನಾಡು ಪ್ರಭುಗಳಾಗಿರ್ಬೋದು. ಕೆಳದಿ ನಾಯಕರಲ್ಲಿ 2 ಇಂಪಾರ್ಟೆಂಟ್ ಆಗ್ತಾರೆ ನಮಗೆ, ಶಿವಪ್ಪ ನಾಯಕ ಮತ್ತೆ ಶಿವಪ್ಪ ನಾಯಕನ ಸೊಸೆ ಚೆನ್ನಮ್ಮ. ಇವರ ಹಿಸ್ಟ್ರಿ, ವಾಟ್ ವರ್ ದ ರಿಫಾರ್ಮ್ಸ್ ಆಫ್ ಶಿವಪ್ಪ ನಾಯಕ. ನಿಮಗೆಲ್ಲ ಗೊತ್ತಿದೆ ಶಿವಪ್ಪ ನಾಯಕನ ಶಿಸ್ತು ಅಂತ ಹೇಳಿ ಲ್ಯಾಂಡ್ ರಿಫಾರ್ಮ್ಸ್ ಬಹಳ ಪಾಪ್ಯುಲರ್ ಆಗಿರೋದನ್ನ ನೋಡ್ತೀವಿ ನಾವು. ಸೊ ಕೆಳದಿ ಸಂಸ್ಥಾನದ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಯಾವ ತರ ಇತ್ತು ಅನ್ನೋದನ್ನ ನೋಡ್ತೀವಿ ನಾವು. ಚಿತ್ರದುರ್ಗದ ಪಾಳ್ಯಗಾರ ಏನ್ ನೋಡ್ತೀವಿ, ಅಥವಾ ನಾಯಕರ ಏನ್ ನೋಡ್ತೀವಿ, ಚಿತ್ರದುರ್ಗದ ಮದಕರಿ ನಾಯಕ, ಬಿಚ್ಚುಗತ್ತಿ ಬರಪಣ್ಣ ನಾಯಕ ಆಗಿರ್ಬೋದು, ಮದಕರಿ ನಾಯಕ ಆಗಿರ್ಬೋದು. ಮದಕರಿ ನಾಯಕ 1, 2, 3 ಇವ್ರ ಹಿಸ್ಟ್ರಿನೂ ಕೂಡ ನಾವು ನೋಡ್ತೀವಿ. ಸೇಮ್ ಗೋಸ್ ವಿತ್ ಯಲಹಂಕ ನಾಡ ಪ್ರಭುಸ್, ಕೆಂಪೇಗೌಡ 1, 2, 3 ಇವರ ಹಿಸ್ಟ್ರಿನೂ ಕೂಡ ನಾವು ನೋಡ್ತೀವಿ. ಅದೇ ತರ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪಾರ್ಟ್ ಕರ್ನಾಟಕ ಹಿಸ್ಟ್ರಿಯಲ್ಲಿ ಯಾವುದು ಅಂತ ಹೇಳಿದ್ರೆ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್. ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಕರ್ನಾಟಕದಲ್ಲಿ ಯಾವ ತರ ಆಲ್ ಓವರ್ ಇಂಡಿಯಾ ನಡೀತಾ ಇತ್ತು, ಅದೇ ತರ ಕರ್ನಾಟಕದ, ಅಥವಾ ಇದನ್ನ ಆಲ್ಟರ್ನೇಟಿವ್ಲಿ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಭಕ್ತಿ ಮೂವ್ಮೆಂಟ್.
ಆಲ್ಟರ್ನೇಟಿವ್ಲಿ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಭಕ್ತಿ ಮೂವ್ಮೆಂಟ್. ಒಂದು ರೀತಿಲಿ ಹೇಳಬೇಕು ಅಂತ ಹೇಳಿದ್ರೆ ಕರ್ನಾಟಕ ವಾಸ್ ಹೋಮ್ ಟು ಭಕ್ತಿ ಮೂವ್ಮೆಂಟ್. ಭಕ್ತಿ ಮೂವ್ಮೆಂಟ್ ಅಂತ ಏನ್ ನೋಡ್ತೀವಿ ಅದು ಹುಟ್ಟಿದ್ದು ಕರ್ನಾಟಕದಲ್ಲಿ. ಶಂಕರಾಚಾರ್ಯರಾಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಮಾಧವಾಚಾರ್ಯ ಆಗಿರ್ಬೋದು, ರಾಮಾನುಜಾಚಾರ್ಯ ಆಗಿರ್ಬೋದು, ಈ ತರ ಸುಮಾರು ಜನ ಇಂಪಾರ್ಟೆಂಟ್ ಭಕ್ತಿ ಮೂವ್ಮೆಂಟ್ಗೆ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸ್ ಮಾಡಿರುವಂಥವ್ರು ಎಲ್ಲರೂ ಕೂಡ ಇದ್ದಿದ್ದು ಕರ್ನಾಟಕದಲ್ಲಿ. ಎಲ್ಲರೂ ಕೂಡ ಇದ್ದಿದ್ದು ಕರ್ನಾಟಕದಲ್ಲೇ. ಸೊ ಒಂದ್ ರೀತಿ ಹೇಳಬೇಕು ಅಂತ ಹೇಳಿದ್ರೆ ಕರ್ನಾಟಕ ವಾಸ್ ಎಪಿಸೆಂಟರ್ ಆಫ್ ಭಕ್ತಿ ಮೂವ್ಮೆಂಟ್. ಸೊ ಆ ಭಕ್ತಿ ಮೂವ್ಮೆಂಟ್ ಕೂಡ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೇಜರ್ಲಿ ಬಸವಣ್ಣ ನೋಡ್ತೀವಿ ನಾವು, ಬಸವಣ್ಣನವರ ವಚನ ಮೂವ್ಮೆಂಟ್ ನೋಡ್ತೀವಿ. ಇದರಲ್ಲಿ ಎರಡು ರೀತಿಯಲ್ಲಿ ನೋಡ್ತೀವಿ ನಾವು. ವಾಟ್ ವರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಬಸವಣ್ಣ ಅಂಡ್ ಅದರ್ ವಚನಕಾರಸ್ ವಿತ್ ರೆಸ್ಪೆಕ್ಟ್ ಟು ದ ಡೆವಲಪ್ಮೆಂಟ್ ಆಫ್ ಕನ್ನಡ ಲ್ಯಾಂಗ್ವೇಜ್. ಕನ್ನಡ ಭಾಷೆಗೆ ಅವರ ಕೊಡುಗೆ ಏನು ಅನ್ನೋದನ್ನು ನೋಡ್ಕೊಂಡ್ರೆ, ಇನ್ನೊಂದು ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಬಗ್ಗೆನೂ ಕೂಡ ನಾವು ಬಸವಣ್ಣ ಮತ್ತೆ ವಚನ ಮೂವ್ಮೆಂಟ್ ನ ಟಾಪಿಕ್ ನ ಕೆಳಗಡೆಗೆ ನೋಡ್ಕೊಳ್ತೀವಿ. ಅದೇ ತರ ಹರಿದಾಸ ಅವ್ರ ದಾಸ ಮೂವ್ಮೆಂಟ್ ಅಂತಾನು ಕೂಡ ಹೇಳ್ತೀವಿ, ದಾಸ ಚಳುವಳಿ ಅಂತಾನು ಕೂಡ ಹೇಳ್ತೀವಿ. ಇಬ್ರು ಇಂಪಾರ್ಟೆಂಟ್ ಆಗ್ತಾರೆ, ಒಂದು ಪುರಂದರ ದಾಸರು, ಇನ್ನೊಂದು ಕನಕದಾಸರು. ಇಂಡಿಯನ್ ಭಕ್ತಿ ಮೂವ್ಮೆಂಟ್ಗೆ ಶಂಕರಾಚಾರ್ಯರಾಗಿರ್ಬೋದು, ರಾಮಾನುಜಾಚಾರ್ಯರಾಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಇವರ ಕಾಂಟ್ರಿಬ್ಯೂಷನ್ ಎಷ್ಟಿದೆಯೋ ಅಷ್ಟೇ ಕಾಂಟ್ರಿಬ್ಯೂಷನ್ ಪುರಂದರ ದಾಸರದ್ದು ಕೂಡ ಇದೆ ಅಂತ ಹೇಳ್ಬೋದು ನಾವು. ಏನು ಕೀರ್ತನ ಪರಂಪರೆ ಶುರು ಮಾಡ್ಕೊಂತಾರೆ, ಈ ಕೀರ್ತನೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ, ಈ ಕೀರ್ತನೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಪಾಪ್ಯುಲರೈಸ್ ಮಾಡಿದ್ದ ಪುರಂದರ ದಾಸರು. ಆ ಪಾಪ್ಯುಲಾರಿಟಿ ಎಲ್ಲಿಗೆ ತನಕ ಹೋಗಿತ್ತು ಅಂತ ಹೇಳಿದ್ರೆ, ನಾರ್ತ್ ಇಂಡಿಯಾದಲ್ಲಿ ಏನು ಕೀರ್ತನೆಗಳನ್ನ ನೋಡ್ತೀವಿ ನಾವು, ದೋಸ್ ವೇರ್ ಅಡಾಪ್ಟೆಡ್ ಬೈ ದ ಟೀಚಿಂಗ್ಸ್ ಆಫ್ ಪುರಂದರ ದಾಸ ಅಂತ ನಾವು ಹೇಳ್ಬೋದು. ಪುರಂದರ ದಾಸರ ಕೀರ್ತನೆಗಳು ಚೈತನ್ಯ ಮಹಾಪ್ರಭು ಆಗಿರ್ಬೋದು, ರಮಾನಂದ ಆಗಿರ್ಬೋದು, ಗುರುನಾನಕರಾಗಿರ್ಬೋದು, ಎಲ್ಲರನ್ನು ಕೂಡ ಇನ್ಫ್ಲೂಯೆನ್ಸ್ ಮಾಡಿರೋದನ್ನ ನಾವು ನೋಡ್ತೀವಿ. ಬರೀ ಕೀರ್ತನೆಗಳಲ್ಲಷ್ಟೇ ಅಲ್ಲ, ಪುರಂದರ ದಾಸರ ಇನ್ನೊಂದು ಕಾಂಟ್ರಿಬ್ಯೂಷನ್ ನೋಡ್ತೀವಿ ನಾವು ಆರ್ಟ್ ಅಂಡ್ ಕಲ್ಚರ್ ನಲ್ಲಿ, ದಟ್ ಈಸ್ ಮ್ಯೂಸಿಕ್. ಲಂಬೋದರ ಲಕುಮಿಕರ ಅಂತ ಹಾಡು ಕೇಳಿರ್ತೀವಿ ನಾವು. ಆ ಹಾಡಿನ ಮುಖಾಂತರ ಒಂದು ಬಂಧವನ್ನ ಹಾಕೊಟ್ಟಿದ್ದು, ಒಂದು ಸಿಸ್ಟಮ್ಯಾಟಿಕ್ ವೇ ಆಫ್ ಸ್ಟಡಿ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಪುರಂದರ ದಾಸರು. ಸೊ ಹರಿದಾಸ ಮೂವ್ಮೆಂಟ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮಾಧ್ವಾಚಾರ್ಯ ಮತ್ತೆ ಅವರ ದ್ವೈತ ಫಿಲಾಸಫಿ, ರಾಮಾನುಜಾಚಾರ್ಯ ಅವರ ಇನ್ಫ್ಲೂಯೆನ್ಸ್ ಏನು, ಯಾವ ತರ ಬಿಟ್ಟಿದ್ದೇವ ವಿಷ್ಣುವರ್ಧನ ಆಗ್ತಾನೆ, ಯಾರ ಇನ್ಫ್ಲೂಯೆನ್ಸ್ ಇಂದ, ರಾಮಾನುಜಾಚಾರ್ಯ ಇನ್ಫ್ಲೂಯೆನ್ಸ್ ಇಂದ, ಅದನ್ನು ಕೂಡ ನೋಡ್ಕೊಳ್ತೀವಿ ನಾವು. ಅದೇ ತರ ಜೈನ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್, ಜೈನರ ಕಾಂಟ್ರಿಬ್ಯೂಷನ್ ಕೂಡ ನಾವು ನೋಡ್ತೀವಿ. ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಜೈನ್ ನಾವು ನೋಡಿದ್ದೀವಿ. ಕರ್ನಾಟಕದ ರತ್ನತ್ರಯರಾಗಿರ್ಬೋದು, ಕವಿ ಚಕ್ರವರ್ತಿಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜೈನರೇ. ಪಂಪ ಆಗಿರ್ಬೋದು, ಜನ್ನ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಜೈನರೇ. ಸೊ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಅತ್ಯಂತ ಹೆಚ್ಚಿನ ಕೊಡುಗೆ ನೀಡಿರುವಂಥವ್ರು ಇದೇ ಜೈನ ಕವಿಗಳು. ರಾಷ್ಟ್ರಕೂಟಾಸ್ ಆಗಿರಬಹುದು, ಕಲ್ಯಾಣ್ ಚಾಲುಕ್ಯಸ್ ಆಗಿರ್ಬೋದು, ಆರ್ ಹೊಯ್ಸಳಾಸ್ ಆಗಿರ್ಬೋದು, ಇವರ ಟೈಮ್. ಅದಕ್ಕಿಂತ ಮುಂಚೆ ಗಂಗರನ್ನ ಮರ್ತೇ ಬಿಟ್ವಿ ನಾವು, ಗಂಗಾಸ್ ಆಗಿರ್ಬೋದು. ಇವರೆಲ್ಲರೂ ಹೌ ದೆ ಪೇಟ್ರನೈಸ್ಡ್ ಜೈನೀಸ್ ಟ್ರೆಡಿಷನ್ಸ್, ಹೌ ದೆ ಪೇಟ್ರನೈಸ್ ಜೈನ್ ರಿಲಿಜನ್, ಹೌ ದೆ ಪೇಟ್ರನೈಸ್ ಜೈನಿಸಮ್. ಅದೇ ತರ ಯಾವ ತರ ಜೈನರು ಕನ್ನಡ ಕಲೆ ಮತ್ತು ಸಂಸ್ಕೃತಿಗೆ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಈ ಒಂದು ಟಾಪಿಕ್ ನ ಕೆಳಗಡೆಗೆ ನೋಡ್ಕೊಳ್ತೀವಿ. ಆಗ್ಲೇ ಹೇಳ್ದೆ ನಾನು, ಬಹಮನಿ ಸುಲ್ತಾನ್ಸ್ ಆಗಿರ್ಬೋದು, ಗೋಲ್ಕೊಂಡ ಬಹಮನಿ ಸುಲ್ತಾನ್ಸ್ ಆಗಿರ್ಬೋದು, ಅಥವಾ ಡೆಕ್ಕನ್ ಸುಲ್ತಾನ್ಸ್ ಆಗಿರ್ಬೋದು, ಇವರ ಟೈಮ್ ಪೀರಿಯಡ್ ನಲ್ಲಿ ಬಂದಿರುವಂತಹ ಸೂಫಿ ಮೂವ್ಮೆಂಟ್ ಯಾವ ತರ ಇದೆ ಅನ್ನೋದನ್ನು ಕೂಡ ನೋಡ್ತೀವಿ. ಶಿಶುನಾಳ ಶರೀಫ್ ಎಟ್ಸೆಟ್ರಾ, ಇವರ ಕಾಂಟ್ರಿಬ್ಯೂಷನ್ ಯಾವ ತರ ಇದೆ. ಲ್ಯಾಂಗ್ವೇಜಿಗಾಗಿರ್ಬೋದು, ಜೊತೆಗೆ ಕೋಮು ಸೌಹಾರ್ದತೆ, ಇದೆರಡಕ್ಕೂ ಕೂಡ ಸೂಫಿಸಮ್ ಅಥವಾ ಸೂಫಿಗಳ ಕಾಂಟ್ರಿಬ್ಯೂಷನ್ ಏನಿದೆ ಅನ್ನೋದನ್ನ ನಾವು ಈ ಒಂದು ಟಾಪಿಕ್ ನ ಕೆಳಗಡೆಗೆ ನೋಡ್ಕೊಳ್ತೀವಿ. ಮಾಡರ್ನ್ ಕರ್ನಾಟಕ ಅನ್ನುವಂಥ ಥೀಮ್ ನ ಕೆಳಗಡೆಗೆ 4 ಥೀಮ್ಸ್ ನ ನಾವು ರೆಕಗ್ನೈಸ್ ಮಾಡಬಹುದು. ಮಾಡರ್ನ್ ಕರ್ನಾಟಕದ ಕೆಳಗಡೆಗೆ 4 ರಿಂದ 5 ಥೀಮ್ಸ್ ನ ನಾವು ರೆಕಗ್ನೈಸ್ ಮಾಡಬಹುದು. ಒಂದು, ವಾಟ್ ವಾಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ರೀಜನಲ್ ಕಿಂಗ್ಡಮ್ಸ್ ಅಂಡ್ ಯುರೋಪಿಯನ್ ಪವರ್ಸ್. ಉಳ್ಳಾಳದ ರಾಣಿ ಅಬ್ಬಕ್ಕ ಚೌಟ ನೋಡ್ತೀವಿ ನಾವು. ಅದೇ ತರ ಪೆಪ್ಪರ್ ಕ್ವೀನ್ ಚಿನ್ನ ಭೈರಾದೇವಿ ನೋಡ್ತೀವಿ. ವಾಟ್ ವಾರ್ ದ ರಿಲೇಶನ್ಶಿಪ್ ಆಫ್ ದ ಲೋಕಲ್ ಲೀಡರ್ಸ್ ಅಥವಾ ಲೋಕಲ್ ಪವರ್ಸ್ ಏನ್ ನೋಡ್ತೀವಿ ನಾವು, ಅವರ ರಿಲೇಶನ್ಶಿಪ್ ಅಥವಾ ರೀಜನಲ್ ಪವರ್ಸ್ ಏನಿರ್ತಾರೆ, ವಾಟ್ ವಾಸ್ ದೇರ್ ರಿಲೇಶನ್ಶಿಪ್ ವಿತ್ ಯುರೋಪಿಯನ್ ಪವರ್ಸ್, ಎಸ್ಪೆಷಲಿ ಪೋರ್ಚುಗೀಸ್ ಆಗಿರ್ಬೋದು, ಬ್ರಿಟಿಷ್ ಆಗಿರ್ಬೋದು, ಕಿತ್ತೂರು ಸಂಸ್ಥಾನ ಆಗಿರ್ಬೋದು. ವಾಟ್ ವೇರ್ ದೇರ್ ರಿಲೇಶನ್ಶಿಪ್ ವಿತ್ ದ ಬ್ರಿಟಿಷ್ ಆರ್ ಪೋರ್ಚುಗೀಸ್ ಅನ್ನೋದನ್ನ ನಾವು ಈ ಒಂದು ಟಾಪಿಕ್ ನ ಕೆಳಗಡೆಗೆ ನೋಡ್ಕೊಳ್ತೀವಿ. ಅದೇ ತರ
KPSCಗೆ ತುಂಬ ಫೇವ್ರೆಟ್ ಆಗಿರೋ ಟಾಪಿಕ್ ಅಂತ ಹೇಳ್ಬೋದು ನಾವು. ಎಲ್ಲೇ ಕ್ವಶನ್ ಮಿಸ್ ಮಾಡಿದ್ರೂ ಕೂಡ ಮೈಸೂರಿನ ಮೇಲ್ಗಡೆಗೆ ಕ್ವಶನ್ ಮಿಸ್ ಮಾಡೋದ್ರಲ್ಲಿ KPSC ಸಾಧ್ಯನೇ ಇಲ್ಲ ಅಂತ ನಾವು ಹೇಳ್ಬೋದು. ಈ ಮೈಸೂರು ಸ್ಟೇಟ್ನ 3 ಪಾರ್ಟ್ ಆಗಿ ನಾವು ನೋಡ್ಕೊಳ್ತೀವಿ. ಮೈಸೂರು ಸ್ಟೇಟ್ನ 3 ಪಾರ್ಟ್ ಆಗಿ ಅಥವಾ 3ರಿಂದ 4 ಪಾರ್ಟ್ ಆಗಿ ನಾವು ನೋಡ್ಕೋಬಹುದು. ಒಂದು ಮೊದಲನೇ ಸಬ್ ಥೀಮ್ ಇನ್ ಮೈಸೂರು ಸ್ಟೇಟ್ ಈಸ್ ಒಡೆಯರ್ ರೂಲ್. ರಾಜ ಒಡೆಯರ್ ಆಗಿರ್ಬೋದು, ಚಿಕ್ಕ ದೇವರಾಜ ಒಡೆಯರ್ ಆಗಿರ್ಬೋದು, ವಾಟ್ ಆರ್ ದೇರ್ ಕಾಂಟ್ರಿಬ್ಯೂಷನ್ಸ್, ಈ 18 ಕಚೇರಿ ಯಾರು ಶುರು ಮಾಡಿದ್ದು, ಈ ಥರದ ಕ್ವಶನ್ಸ್ KPSC ಸುಮಾರು ಸರಿ ಕೇಳುತ್ತೆ. ಸೊ ಒಡೆಯರ್ ರೂಲ್ ಒಂದು ಕ್ಲಾಸಿಫಿಕೇಶನ್ ಆದರೆ, ನೆಕ್ಸ್ಟ್ ನೋಡೋದು ನಾವು ಹೈದರ್ ಅಲಿ ಅಂಡ್ ಟಿಪ್ಪು. ಹೈದರ್ ಅಲಿ ಮತ್ತೆ ಟಿಪ್ಪು ಸುಲ್ತಾನ್ನ ಟೈಮ್ನಲ್ಲಿ ವಾಟ್ ವರ್ ದ ಚೇಂಜಸ್ ಮೇಡ್ ಇನ್ ಪೊಲಿಟಿಕಲ್ ಆರ್ಗನೈಸೇಷನ್ಸ್. ಪೊಲಿಟಿಕಲ್ ಆರ್ಗನೈಸೇಷನ್ ಆಫ್ ಮೈಸೂರು ಸ್ಟೇಟ್ ಯಾವ ಥರ ಚೇಂಜ್ ಆಯಿತು ಅನ್ನೋದನ್ನ ನೋಡ್ತೀವಿ ನಾವು. ಅದ್ರ ಜೊತೆಗೆ ಅವರ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಇತ್ತು ಅನ್ನೋದನ್ನ ನಾವು ನೋಡ್ತೀವಿ, ಎಸ್ಪೆಷಲಿ ಟಿಪ್ಪು ಸುಲ್ತಾನ್ ಮತ್ತೆ ಹೈದರ್ ಅಲಿಯ ಟೈಮ್ ಪೀರಿಯಡ್ ಥರ್ಡ್ ಪಾರ್ಟ್ ನೋಡ್ತೀವಿ. ಒಂದ್ ಕಡೆ ಪೊಲಿಟಿಕಲ್ ಆಗಿದೆ, ಇನ್ನೊಂದ್ ಕಡೆ ಅಡ್ಮಿನಿಸ್ಟ್ರೇಷನ್ ಆಗಿದೆ. ಥರ್ಡ್ ಒನ್ ಈಸ್ ಆಂಗ್ಲೋ ಮೈಸೂರು ವಾರ್ಸ್. 4 ಇಂಪಾರ್ಟೆಂಟ್ ಆಗಿರುವಂಥ ಆಂಗ್ಲೋ ಮೈಸೂರು ವಾರ್ಸ್ ನೋಡ್ತೀವಿ ನಾವು. 4 ಆಂಗ್ಲೋ ಮೈಸೂರು ವಾರ್ಸ್ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಟ್ರೀಟಿ ಆಫ್ ಮಡ್ರಾಸ್, ಮಂಗಳೂರು, ಶ್ರೀರಂಗಪಟ್ಟಣ, ಇದೆಲ್ಲದನ್ನು ಕೂಡ ನೋಡ್ಕೊಳ್ತೀವಿ ನಾವು ಆಂಗ್ಲೋ ಮೈಸೂರು ವಾರ್ಸ್. ಇದು ಸೆಕೆಂಡ್ ಟಾಪಿಕ್ ಆದ್ರೆ, ಸೆಕೆಂಡ್ ಸಬ್ ಥೀಮ್ ಆದ್ರೆ, ಥರ್ಡ್ ಸಬ್ ಥೀಮ್ ಇಸ್ ಕಮಿಷನರ್ ರೂಲ್. ಕಮಿಷನರ್ಸ್ ರೂಲ್ ಇನ್ ಮೈಸೂರು ಸ್ಟೇಟ್. 1831ನಲ್ಲಿ ಬ್ರಿಟಿಷರ್ಸ್ ಮೈಸೂರು ಮಹಾರಾಜರಿಂದ 4th ಆಂಗ್ಲೋ ಮೈಸೂರು ವಾರ್ನಲ್ಲಿ ಟಿಪ್ಪು ಸುಲ್ತಾನಿಂದ ಮತ್ತೆ ಒಡೆಯರ್ಸ್ ಫ್ಯಾಮಿಲಿ ಕೈಗೆ ಮೈಸೂರು ಸ್ಟೇಟ್ ಹೋಗಿರುತ್ತೆ. ಅದಾದ್ಮೇಲೆ ಬಿದನೂರು ದಂಗೆಯಲ್ಲಿ ಯು ಆರ್ ನಾಟ್ ಫಿಟ್ ಟು ರೂಲ್ ಅಂತ ಹೇಳಿ 1831ನಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಟುಕ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಮೈಸೂರು ಸ್ಟೇಟ್. ಆ ಟೈಮಲ್ಲಿ 3 ಇಂಪಾರ್ಟೆಂಟ್ ಆಗಿರುವಂಥ ಕಬ್ಬನ್ ಬೋರಿಂಗ್ ಇವರ ರೂಲ್ನಲ್ಲಿ ಬೆಂಗಳೂರಿನಲ್ಲಿ ಅಥವಾ ಮೈಸೂರು ಸ್ಟೇಟ್ನಲ್ಲಿ ಯಾವ ಥರದ ಡೆವಲಪ್ಮೆಂಟ್ಸ್ ಆಯಿತು ಅನ್ನೋದನ್ನು ಕೂಡ ನಾವು ನೋಡ್ಕೊಳ್ತೀವಿ. ಅಂಡ್ ದ ಥರ್ಡ್ ಪಾರ್ಟ್ ಈಸ್ ಆಫ್ಟರ್ 1881 ಮತ್ತೆ ಕಮಿಷನರ್ಸ್ ರೂಲಿಂದ ಅಥವಾ ಬ್ರಿಟಿಷ್ ರೂಲ್ ಏನು ನೋಡ್ತೀವಿ ನಾವು, 50 years ಆಫ್ ಬ್ರಿಟಿಷ್ ರೂಲ್. ಆ 50 years ಆಫ್ ಬ್ರಿಟಿಷ್ ರೂಲ್ ಮುಗಿದು 1881ನಲ್ಲಿ ದ ಮೈಸೂರು ಸ್ಟೇಟ್ ಅಗೇನ್ ಕೇಮ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಒಡೆಯರ್ಸ್. ಈ ಒಡೆಯರ್ ರೂಲ್ನ ಟೈಮ್ ಪೀರಿಯಡ್ನಲ್ಲಿ ನಮಗೆ ಇಂಪಾರ್ಟೆಂಟ್ ಆಗೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಟೈಮ್ನಲ್ಲಿ 4-5 ಇಂಪಾರ್ಟೆಂಟ್ ಆಗಿರುವಂಥ ದಿವಾನ್ಸ್ಗಳನ್ನ ನೋಡ್ತೀವಿ ನಾವು. ವಿಶ್ವೇಶ್ವರಯ್ಯ ಆಗಿರ್ಬೋದು, ದಿವಾನ್ ಮಿರ್ಜಾ ಆಗಿರ್ಬೋದು, ಎಕ್ಸೆಟ್ರಾ. ಇವರ ಕಾಂಟ್ರಿಬ್ಯೂಷನ್ ಏನು, ಟುವರ್ಡ್ಸ್ ದ ಡೆವಲಪ್ಮೆಂಟ್ ಆಫ್ ಮೈಸೂರು ಸ್ಟೇಟ್, ಟುವರ್ಡ್ಸ್ ದ ಇಂಡಸ್ಟ್ರಿಯಲ್, ಟುವರ್ಡ್ಸ್ ದ ಅಗ್ರಿಕಲ್ಚರಲ್ ಆರ್ ಟುವರ್ಡ್ಸ್ ದ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಮೈಸೂರು ಸ್ಟೇಟ್, ಇವರ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನ ನಾವು ನೋಡ್ತೀವಿ. ಸೊ ಈ 4 ಪಾರ್ಟ್ ಏನು ನೋಡ್ತೀವಿ, ಎಸ್ಪೆಷಲಿ ದ ಲಾಸ್ಟ್ 3 parts, ದೀಸ್ ಆರ್ ದ ಮೋಸ್ಟ್ ಫೇವ್ರೆಟ್ ಪಾರ್ಟ್ಸ್ ಆಫ್ KPSC. ಎಲ್ಲಿಂದ ಕ್ವಶನ್ ಮಿಸ್ ಮಾಡಿದ್ರು ಕೂಡ ಇಲ್ಲಿಂದ ಕ್ವಶನ್ ಮಿಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಥರ at the end of 17th century or the beginning of 19th century, there was a way of reform all over India. ಅದೇ ಥರ ಮೈಸೂರು ಸ್ಟೇಟ್, ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಒಂದು ರಿಫಾರ್ಮ್ ಮೂವ್ಮೆಂಟ್ನ ಗಾಳಿ ಬೀಸಿದ್ದನ್ನು ನೋಡ್ತೀವಿ ನಾವು. ಅದರಲ್ಲಿ ಪ್ರೈಮರಿಲಿ 2 ರೀತಿಯಲ್ಲಿ ನೋಡ್ತೀವಿ ನಾವು. ಒಂದು, ವಾಟ್ ವರ್ ದ ಸ್ಟೆಪ್ಸ್ ಟೇಕನ್ ಬೈ ಮೈಸೂರು ಸ್ಟೇಟ್ ವಿತ್ ರೆಸ್ಪೆಕ್ಟ್ ಟು ವುಮೆನ್ಸ್ ಎಜುಕೇಶನ್. ಮೈಸೂರು ಸ್ಟೇಟ್ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಎಟ್ಸೆಟ್ರಾ, ಟುವರ್ಡ್ಸ್ ವುಮೆನ್ ಎಜುಕೇಶನ್ ಅಂಡ್ ಸೋಷಿಯಲ್ ರಿಫಾರ್ಮ್ ಅನ್ನೋ ಒಂದು ಸಬ್ ಥೀಮ್ ಇದ್ರೆ, ಇನ್ನೊಂದು ನಾನ್ ಬ್ರಾಹ್ಮಿನ್ ಅಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ಸ್ ನೋಡ್ತೀವಿ ನಾವು ಕರ್ನಾಟಕದಲ್ಲಿ. ಈ ಒಂದು ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ ಕೂಡ ಮೇನ್ಸ್ನಲ್ಲಿ ಎಸ್ಪೆಷಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಇನ್ನೊಂದು ಮೋಸ್ಟ್ ಫೇವ್ರೆಟ್ ಪಾರ್ಟ್ ಆಫ್ ಕರ್ನಾಟಕ ಹಿಸ್ಟ್ರಿ ಟು KPSC ಅಂತ ಹೇಳಿದ್ರೆ ಫ್ರೀಡಮ್ ಮೂವ್ಮೆಂಟ್. ಮೇನ್ಸಲ್ಲಿ ಮತ್ತು ಪ್ರಿಲಿಮ್ಸ್ನಲ್ಲಿ 2 ಕ್ವಶನ್ನಿಂದ 3 ಕ್ವಶನ್ ಮಿಸ್ಸೇ ಇಲ್ಲ ಅಂತ ಹೇಳ್ಬೋದು ನಾವು. ಯಾವುದು, ಫ್ರೀಡಮ್ ಮೂವ್ಮೆಂಟಲ್ಲಿ. ಇದನ್ನ 3 ಸಬ್ ಥೀಮ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ ನಾವು. ಒಂದು, ಅರ್ಲಿ ರೆಸಿಸ್ಟೆನ್ಸ್ ಟು ಬ್ರಿಟಿಷ್ ರೂಲ್ ಟು ಕ್ವಿಟ್ ಇಂಡಿಯಾ. ಕಿತ್ತೂರು ಚೆನ್ನಮ್ಮನಿಂದ ಹಿಡಿದು 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ತನಕ ಕರ್ನಾಟಕದಲ್ಲಿ ಆಗಿರುವಂಥ ಡೆವಲಪ್ಮೆಂಟ್ಸ್ ಏನು ಅನ್ನೋದನ್ನ ನಾವು ನೋಡ್ತೀವಿ. ಅದೇ ಥರ ಸುಮಾರು ದಂಗೆಗಳೇನು ನೋಡ್ತೀವಿ ನಾವು, ಸುಮಾರು ರೆಸಿಸ್ಟೆನ್ಸ್ ಏನು ನೋಡ್ತೀವಿ ನಾವು, ಫ್ರಮ್ ದ ಪೆಸೆಂಟ್ಸ್ ಆರ್ ಟ್ರೈಬಲ್ಸ್ ಆರ್ ಲೇಬರ್ ಮೂವ್ಮೆಂಟ್ಸ್ ಏನು ನೋಡ್ತೀವಿ ನಾವು, ಅದನ್ನು ಕೂಡ ಈ ಫ್ರೀಡಮ್ ಮೂವ್ಮೆಂಟ್ನ ಒಂದು ಥೀಮ್ ಆಗಿ ನೋಡ್ಕೊಳ್ತೀವಿ. ಜೊತೆಗೆ ಬಹಳ ಇಂಪಾರ್ಟೆಂಟ್ 2020 ಈ ಕಡೆಗೆ, post 2020 ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಅಥವಾ ತುಂಬಾ ಪ್ರಾಮಿನೆನ್ಸಿಗೆ ಬರ್ತಿರುವಂತಹ ಟಾಪಿಕ್, ರೋಲ್ ಆಫ್ ವುಮೆನ್ ಇನ್ ಫ್ರೀಡಮ್ ಸ್ಟ್ರಗಲ್. UPSC ನೋಡ್ತೀವಿ ನಾವು. UPSC ಕೂಡ 2015 ಈ ಕಡೆಗೆ
ರೋಲ್ ಆಫ್ ವುಮೆನ್ ಇನ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅನ್ನೋ ಟಾಪಿಕ್ ಬಹಳ ಪಾಪ್ಯುಲರ್ ಆಗ್ತಾ ಇದೆ, ಅಥವಾ ಬಹಳ ಒನ್ ಆಫ್ ದ ಫೇವ್ರೆಟ್ ಟಾಪಿಕ್ಸ್ ಆಗ್ತಾ ಇದೆ. ಅದೇ ತರ ಕರ್ನಾಟಕದಲ್ಲೂ ಕೂಡ ಮಹಿಳೆಯರ ಪಾತ್ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನ್ನೋದು KPSC ಸುಮಾರು ಕ್ವಶನ್ಸ್ ಕೇಳ್ತಿರೋದನ್ನ ನೋಡ್ತೀವಿ ನಾವು. 2020 ಈಚೆಗೆ ಸೋ ಮೆನಿ ಕ್ವಶನ್ಸ್ ಹ್ಯಾವ್ ಬಿನ್ ರಿಪೀಟೆಡ್ ಬೋತ್ ಇನ್ ಪ್ರಿಲಿಮ್ಸ್ ಅಂಡ್ ಇನ್ ಮೇನ್ಸ್. ಪ್ರಿಲಿಮ್ಸ್ ನಲ್ಲಿ ಮತ್ತೆ ಮೇನ್ಸ್ ನಲ್ಲಿ ಎರಡನ್ನೂ ಕೂಡ ಈ ಒಂದು ಟಾಪಿಕ್ ಬಂದಿರೋದನ್ನ ನಾವು ನೋಡಬಹುದು. ಅದೇ ತರ ಫೈನಲ್ ಟಾಪಿಕ್, ಫೈನಲ್ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಕರ್ನಾಟಕದ ಏಕೀಕರಣ, ಯೂನಿಫಿಕೇಶನ್ ಮೂವ್ಮೆಂಟ್. ಡೆಪ್ಯೂಟಿ ಚನ್ನಬಸಪ್ಪ ಇಂದ ಹಿಡಿದು 1956 ತನಕ, ಫ್ರಮ್ ಡೆಪ್ಯೂಟಿ ಚನ್ನಬಸಪ್ಪ ಟು 1986 ತನಕ, 1956 ತನಕ ಏನೇನ್ ಡೆವಲಪ್ಮೆಂಟ್ಸ್ ಆಯ್ತು, ಯಾವ ತರ ನಾಲ್ಕು ಪಾರ್ಟ್ ಆಗಿ ಒಡೆದೋಗಿರುವಂತ ಕರ್ನಾಟಕ ಒಂದು ವಿಶಾಲ ಮೈಸೂರು ರಾಜ್ಯ ಆಯ್ತು ಅನ್ನೋದನ್ನ ನೋಡ್ತೀವಿ ನಾವು. ಅದೇ ತರ 72 ಅಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಮರುನಾಮಕರಣ ಆಗಿದ್ದನ್ನು ಕೂಡ ನಾವು ಈ ಯೂನಿಫಿಕೇಶನ್ ಮೂವ್ಮೆಂಟ್ ನ ಕೆಳಗಡೆಗೆ ನೋಡ್ತೀವಿ. ಅದೇ 20th ಟಾಪಿಕ್ ನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪಾರ್ಟ್ ಯಾವುದು ಅಂತ ಹೇಳಿದ್ರೆ ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ. 47 ಇಂದ ದೇವರಾಜ ಅರಸ್, 1947 ಇಂದ ದೇವರಾಜ ಅರಸ್ ಅವರು ಏನಕ್ಕೆ ವೈ ಹ್ಯಾವ್ ವಿ ಟೇಕನ್ ದೇವರಾಜ ಅರಸ್ ಅಂತ ಹೇಳಿದ್ರೆ, ದೇವರಾಜ ಅರಸ್ ಟೈಮ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮೂವ್ಮೆಂಟ್ ನಡೆದನ್ನ ನಾವು ನೋಡ್ತೀವಿ. ಯಾವ ತರ ಭಕ್ತಿ ಮೂವ್ಮೆಂಟ್ ನಡೀತೋ, ಯಾವ ತರ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ನಡೀತೋ, ಅದೇ ತರ ಕರ್ನಾಟಕದಲ್ಲಿ ಇಟ್ ವಾಸ್ ಅನದರ್ ಮೇಜರ್ ಲ್ಯಾಂಡ್ ಮಾರ್ಕ್ ಮೂವ್ಮೆಂಟ್ ಅಂತ ಹೇಳ್ಬೋದು. ದಟ್ ವಾಸ್ ಲ್ಯಾಂಡ್ ರಿಫಾರ್ಮ್ಸ್. ಸೊ ಲ್ಯಾಂಡ್ ರಿಫಾರ್ಮ್ಸ್ ನಡೆದಿದ್ದನ್ನ ನೋಡ್ತೀವಿ ನಾವು. ಬ್ಯಾಕ್ವರ್ಡ್ ಕ್ಲಾಸಸ್ಗಳನ್ನ ಮುನ್ನೆಲೆಗೆ ತರಬೇಕು ಅಂತ ಹೇಳಿ ದೇವರಾಜ ಅರಸರ ಆಶಯ ಏನಿತ್ತು ಅದನ್ನ ಈ ಲ್ಯಾಂಡ್ ರಿಫಾರ್ಮ್ಸ್ ಅನ್ನೋ ಒಂದು ಟಾಪಿಕ್ ನ ಕೆಳಗಡೆಗೆ ನೋಡ್ಕೊಳ್ತೀವಿ. ಸಾಮಾನ್ಯವಾಗಿ ಈ ಲ್ಯಾಂಡ್ ರಿಫಾರ್ಮ್ಸ್ ಗಿಂತ ಇತ್ತೀಚೆಗೆ ನಡೆದಿರುವಂತಹ ಡೆವಲಪ್ಮೆಂಟ್ಸ್ ಗಳನ್ನ KPSC ಮತ್ತೆ UPSC, ಎಸ್ಪೆಷಲಿ KPSC ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೇಳೋದಿಲ್ಲ. ಸೊ ಇಷ್ಟು ಟಾಪಿಕ್ ನ ಏನ್ ನೋಡ್ಕೊಂಡ್ವಿ ನಾವು, ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಸ್ಗಳು. ಅದ್ರಲ್ಲೂ ಕೂಡ 20 ಟಾಪಿಕ್ ಅಲ್ಲಿ ಸರ್ ಯಾವ್ದು ಬಹಳ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನಾನು ಕೇಳಿದ್ರೆ, 1 ವಿಜಯನಗರ, 2 ಮೈಸೂರು ಸ್ಟೇಟ್, 3ನೇದು ಫ್ರೀಡಮ್ ಮೂವ್ಮೆಂಟ್, 4ನೇದು ಯೂನಿಫಿಕೇಶನ್ ಜೊತೆಗೆ ಲ್ಯಾಂಡ್ ರಿಫಾರ್ಮ್ಸ್. ಯೂನಿಫಿಕೇಶನ್ ಅಂಡ್ ಲ್ಯಾಂಡ್ ರಿಫಾರ್ಮ್ಸ್. ಲ್ಯಾಂಡ್ ರಿಫಾರ್ಮ್ಸ್ ನಲ್ಲಿ ಬಂದಿರುವಂತ ಸುಮಾರು ಕಮಿಟೀಸ್ ಏನ್ ನೋಡ್ತೀವಿ ನಾವು, ಆ ಕಮಿಟೀಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ 20 ಟಾಪಿಕ್ ನಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಯಾವ ತರ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ನಾವು ನೋಡ್ತೀವಿ ಸುಮಾರು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಸುಮಾರು ಜನ ಆಸ್ಪಿರೆಂಟ್ಸ್ ಏನ್ ಮಾಡ್ತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ ಎತ್ಕೊಳ್ತಾರೆ, ಒಂದು ಆರ್ಡಿನರಿ ಟೆಸ್ಟ್ ಸೀರೀಸ್ ತರ ಅದನ್ನ ಸುಮ್ಮನೆ ಸಾಲ್ವ್ ಮಾಡ್ಕೊಂಡು ನೋಡ್ತಾರೆ. A ನೋಡ್ತಾರೆ, B ನೋಡ್ತಾರೆ, C ನೋಡ್ತಾರೆ. ವಾಟ್ ಯು ಫೇಲ್ ಟು ಡೂ ಈಸ್ ಅಂಡರ್ಸ್ಟ್ಯಾಂಡ್ ಪ್ರೀವಿಯಸ್ ಇಯರ್ ಕ್ವಶನ್. ಈ ಒಂದು ಕರ್ನಾಟಕ ಸೇತು ಅನ್ನುವಂಥ ಒಂದು ಪ್ರೋಗ್ರಾಮ್, ಅಸ್ತ್ರ ಕರ್ನಾಟಕ ಸೇತು ಏನ್ ಲಾಂಚ್ ಮಾಡ್ತಾ ಇದ್ದೀವಿ ನಾವು, ಈ ಅಸ್ತ್ರ ಕರ್ನಾಟಕ ಸೇತುದಲ್ಲಿ ಇಂಪಾರ್ಟೆಂಟ್ ಆಗಿ ಏನ್ ಹೇಳ್ತೀನಿ ನಾನು ನಿಮ್ಗೆ ಅಂತ ಹೇಳಿದ್ರೆ, ಸುಮ್ಮನೆ ಎಲ್ಲರೂ ಪಾಠ ಮಾಡ್ದಂಗೆ ಪಾಠ ಮಾಡೋದಕ್ಕೆ ಹೋಗೋದಿಲ್ಲ, ಎವಿಡೆನ್ಸ್ ಬೇಸ್ಡ್ ಟೀಚಿಂಗ್ ಅಂತ ಹೇಳ್ತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನಲೈಸ್ ಮಾಡಿ ವೇರ್ ವಿ ಹ್ಯಾವ್ ಟು ಸ್ಟ್ರೆಸ್ ಮೋರ್ ಅಂಡ್ ವೇರ್ ವಿ ಹ್ಯಾವ್ ಟು ಟೇಕ್ ಅ ಬ್ಯಾಕ್ ಸೀಟ್, ಈ ಒಂದು ಬೇಸಿಸ್ ನ ಮೇಲ್ಗಡೆಗೆ ಈ ಒಂದು ಕರ್ನಾಟಕ ಸೇತುನ ಲಾಂಚ್ ಮಾಡ್ತಿರೋದನ್ನ ನಾವು ನೋಡಬಹುದು. ಇದಕ್ಕೆ ಎವಿಡೆನ್ಸ್ ಆಗಿ ಒಂದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ 2015 ಇಂದ 2025 ತನಕ ಏನೇನ್ KPSC ಎಕ್ಸಾಮ್ಸ್ ನಡೆದಿದೆ ಅದರಲ್ಲಿ ಬಂದಿರುವಂತಹ ಒಂದಷ್ಟು ಕ್ವಶನ್ಸ್ ಗಳನ್ನ ಥೀಮ್ಸ್ ಆಗಿ ಡಿವೈಡ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಒಂದೊಂದಾಗಿನೇ ನಾವು ನೋಡ್ಕೋತಾ ಹೋಗೋಣ. ಪ್ರೀ ಹಿಸ್ಟ್ರಿ ರೀಸೆಂಟ್ ಆಗಿ ಪಾಪ್ಯುಲರೈಸ್ ಆಗಿದೆ, ಆದ್ರೆ ಇದನ್ನ ನಾವು ಈ ಎಲ್ಲಾ ಕ್ವಶನ್ಸ್ ಗಳನ್ನು ಕೂಡ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ನ ಕೆಳಗಡೆ ಕೂಡ ಡಿವೈಡ್ ಮಾಡಬಹುದು. ಶ್ರೀಮತಿ ಶಾರದಾ ಶ್ರೀನಿವಾಸನ್, ವುಡ್ಸ್ ಸ್ಟೀಲ್ ಏನ್ ನೋಡ್ತೀವಿ, ವುಡ್ಸ್ ಸ್ಟೀಲ್ ಏನ್ ನೋಡ್ತೀವಿ ಅದಕ್ಕೆ ಇವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಯಾರು? ಆರ್ಕಿಯಾಲಜಿಸ್ಟ್ ಶಾರದಾ ಶ್ರೀನಿವಾಸನ್ ಅವರ, ಮತ್ತೆ ರಾಬರ್ಟ್ ಬ್ರೂಸ್ ಫುಟ್ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಆಗಿರ್ಬೋದು, ನಮ್ಮ ಸಮರಕ ಅನ್ನುವಂಥ ಆರ್ಕಿಯಾಲಜಿಕಲ್ ಸೈಟ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಕರೆಂಟ್ ಅಫೇರ್ಸ್ ನ ಕೆಳಗಡೆ ಕ್ಲಾಸಿಫೈ ಮಾಡಬಹುದು. ಜೊತೆಗೆ ಆಗ್ಲೇ ಹೇಳ್ದೆ ನಾನು ನಿಮ್ಗೆ, ಪ್ರೀ ಹಿಸ್ಟ್ರಿ ಅನ್ನೋ ಟಾಪಿಕ್ ಡಿಸ್ಕಸ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಅಂತ ಹೇಳಿದ್ರೆ ಸೈಟ್ಸ್, ಆರ್ಕಿಯಾಲಜಿಕಲ್ ಸೈಟ್ಸ್. ನಾಟ್ ಓನ್ಲಿ ಆರ್ಕಿಯಾಲಜಿಕಲ್ ಸೈಟ್ಸ್, ರೀಸೆಂಟ್ ಡೆವಲಪ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಆರ್ಕಿಯಾಲಜಿಕಲ್ ಸೈಟ್ಸ್, ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್, ಶಾತವಾಹನ ಅಂಡ್ ದೇರ್ ಕಾಂಟ್ರಿಬ್ಯೂಷನ್. ಶಾತವಾಹನಸ್ದು 2 ಸರಿ ಕ್ವಶನ್ ನೋಡ್ತೀವಿ ನಾವು. 2020
2015 ಕ್ವಶನ್ ಬಂದಿತ್ತು. ಸೇಮ್ ಕ್ವಶನ್ ಹ್ಯಾಸ್ ಬೀನ್ ರಿಪೀಟೆಡ್ ಇನ್ 2024 ಆಲ್ಸೋ. ಶಾತವಾಹನ ಅಡ್ಮಿನಿಸ್ಟ್ರೇಷನ್ ಏನ್ ನೋಡ್ತೀವಿ ನಾವು, ಶಾತವಾಹನ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಮೇಲ್ಗಡೆಗೆ ಈ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೋಕಸ್ ಮೋರ್ ಆನ್ ದ ಶಾತವಾಹನ ಅಡ್ಮಿನಿಸ್ಟ್ರೇಷನ್. ಅದೇ ತರ ರಾಷ್ಟ್ರಕೂಟಸ್ದು ಕೂಡ ನಾವು ನೋಡ್ತೀವಿ. ರಾಷ್ಟ್ರಕೂಟ ಕರ್ನಾಟಕ ಹಿಸ್ಟ್ರಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಕರ್ನಾಟಕದ ಒಂದು ರೀತಿಯಲ್ಲಿ ಸುವರ್ಣ ಯುಗ ಅಂತ ಹೇಳ್ಬೋದು ನಾವು. ಕರ್ನಾಟಕದಿಂದ ಉತ್ತರ ಭಾರತವನ್ನ ಕಂಟ್ರೋಲ್ ಮಾಡ್ತಿರುವಂತಹ ಒಂದು ಸುವರ್ಣ ಯುಗ ಆಗಿತ್ತು ರಾಷ್ಟ್ರಕೂಟರ ಯುಗ. ಸೊ ಹಾಗಾಗಿ KPSC ತುಂಬಾ ಫೋಕಸ್ ಮಾಡೋದನ್ನು ನೋಡ್ತೀವಿ ನಾವು. ಏನಕ್ಕೆ ಅಂತ ಹೇಳಿದ್ರೆ, ಪೋಸ್ಟ್ ಹರ್ಷವರ್ಧನ ನಾರ್ತ್ ಇಂಡಿಯಾ ಲ್ಯಾಕ್ಡ್ ಅ ಮೇಜರ್ ಸೂಪರ್ ಪವರ್, ನಾರ್ತ್ ಇಂಡಿಯಾ ಲ್ಯಾಕ್ಡ್ ಅ ಮೇಜರ್ ಎಂಪೈರ್. ಆ ಟೈಮ್ನಲ್ಲಿ ಕನೌಜ್ ಅನ್ನುವಂತಹ ಒಂದು ಇಂಪಾರ್ಟೆಂಟ್ ಪ್ಲೇಸ್ ನೋಡ್ತೀವಿ. ಕನೌಜ್ ಅನ್ನುವಂತಹ ಒಂದು ಇಂಪಾರ್ಟೆಂಟ್ ಕಮರ್ಷಿಯಲ್ ಸೆಂಟರ್ ನೋಡ್ತೀವಿ ನಾವು ನಾರ್ತ್ ಇಂಡಿಯಾದಲ್ಲಿ. ಆ ಒಂದು ಸಿಟಿಗೋಸ್ಕರ ಒಂದು ಕನೌಜ್ ಟ್ರಯಾಂಗಲ್ ಆಗಿದ್ದು ನೋಡ್ತೀವಿ ನಾವು. ಆ ಒಂದು ಸಿಟಿಗೋಸ್ಕರ ವಿ ಸಿ ಕಂಟೆಸ್ಟೇಷನ್ ಬಿಟ್ವೀನ್ 3 ಮೇಜರ್ ಡೈನಾಸ್ಟೀಸ್ ಆಫ್ ಇಂಡಿಯಾ. ಒಂದು ಬೆಂಗಾಲ್ನಿಂದ ಪಾಲಾಸ್ ಆಗಿರ್ಬೋದು, ಇನ್ನೊಂದು ಕಡೆ ಗುರ್ಜರ ಪ್ರತಿಹಾರಾಸ್, ಅದೇ ತರ ದಕ್ಕನ್ನಿಂದ ಅಥವಾ ಡೆಕ್ಕನ್ನಿಂದ ರಾಷ್ಟ್ರಕೂಟಾಸ್ ನೋಡ್ತೀವಿ. ಏನಕ್ಕೋಸ್ಕರ? ದೆ ಕಂಟೆಂಡೆಡ್ ಫಾರ್ ಕನೌಜ್. ಕನೌಜ್ಗೋಸ್ಕರ 2 ಶತಮಾನಗಳ ಕಾಲ, ಫಾರ್ 2 centuries ದೆ ಫಾಟ್ ಅಗೇನ್ಸ್ಟ್ ಈಚ್ ಅದರ್ ಅಂತ ಹೇಳ್ಬೋದು. ಫಾರ್ಚುನೇಟ್ಲಿ ದಿಸ್ ಸ್ಟ್ರಗಲ್ ವಾಸ್ ಡಾಮಿನೇಟೆಡ್ ಬೈ ರಾಷ್ಟ್ರಕೂಟಾಸ್. ಗೋವಿಂದ ಥರ್ಡ್ ಆಗಿರ್ಬೋದು, ಮಗ ಅಮೋಘ ವರ್ಷ ಆಗಿರ್ಬೋದು, ಎಲ್ಲರೂ ಕೂಡ ನಾರ್ತ್ ಇಂಡಿಯಾನ ರೂಲ್ ಮಾಡಿರುವಂತಹ ಒಂದು ಸುವರ್ಣ ಯುಗ ಕರ್ನಾಟಕದನ್ನ ನಾವು ಹೇಳ್ಬೋದು. ಸೊ ರಾಷ್ಟ್ರಕೂಟಾಸ್ ಟ್ರೈಪಾರ್ಟ್ರೈಟ್ ಸ್ಟ್ರಗಲ್ ಬಗ್ಗೆ ಕ್ವಶನ್ ಬಂದಿದೆ. ಜೊತೆಗೆ ರಾಷ್ಟ್ರಕೂಟಾಸ್ ಕನ್ನಡದವರು ಅಥವಾ ರಾಷ್ಟ್ರಕೂಟಾಸ್ ಮರಾಠಿಗರು ಅನ್ನುವಂಥ ಒಂದು ಕ್ವಶನ್ಸ್ ಕೂಡ ಸ್ಕಾಲರ್ಸ್ ನ ಮಧ್ಯೆ ಇದೆ. ಸೊ ಇವರು ಕನ್ನಡದವರೇ ಅಂತ ಯಾರು ಹೇಳಿದ್ದಾರೆ ಅಂತ ಕ್ವಶನ್ ನೋಡ್ತೀವಿ ನಾವು 2020 ಪ್ರಿಲಿಮ್ಸ್ ನಲ್ಲಿ. ಜೊತೆಗೆ ಕವಿರಾಜ ಮಾರ್ಗದ ಮೇಲ್ಗಡೆನೂ ಕೂಡ ಕನ್ನಡದ ಕವಿರಾಜ ಮಾರ್ಗ ನಮಗೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ದ ಓಲ್ಡೆಸ್ಟ್ ಅವೈಲಬಲ್ ಬುಕ್ ಇನ್ ಕನ್ನಡ. ಸೊ ಹಾಗಾಗಿ ಕವಿರಾಜ ಮಾರ್ಗದ ಮೇಲ್ಗಡೆನೂ ಕೂಡ 24 ಪ್ರಿಲಿಮ್ಸ್ ನಲ್ಲಿ ಕ್ವಶನ್ ಕೇಳಿದ್ದಾರೆ. ಸೇಮ್ ಕಲ್ಯಾಣಿ ಚಾಲುಕ್ಯನ ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇಂಪಾರ್ಟೆಂಟ್ ಆಗಿರೋ ಒಂದು 4 ಅಗ್ರಹಾರ ಹೆಸರು ಕೊಟ್ಟು ವಿಚ್ ಅಮಾಂಗ್ ದ ಅಗ್ರಹಾರಾಸ್ ವೇರ್ ಡ್ಯೂರಿಂಗ್ ದ ರೂಲ್ ಆಫ್ ಕಲ್ಯಾಣ್ ಚಾಲುಕ್ಯಸ್ ಅಂತಾನು ಕೂಡ ನಾವು ನೋಡ್ತೀವಿ. ಹೊಯ್ಸಳಾಸ್ ಮಾಡ್ಬೇಕಾದ್ರೆ ಹೇಳ್ದೆ ನಾನು, ಹೊಯ್ಸಳದಲ್ಲಿ ಇಂಪಾರ್ಟೆಂಟ್ ಆಗೋದು ಯಾವುದು? ಟೆಂಪಲ್ಸ್, ಟೈಟಲ್ಸ್, ತಲಕಾಡುಗೊಂಡ, ಅದೇ ತರ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ಹೊಯ್ಸಳಾಸ್. ಅವರ ಇಂಪಾರ್ಟೆಂಟ್ ಟೆಂಪಲ್ಸ್ ಯಾವ್ದ್ಯಾವ್ದಿದೆ ಅನ್ನೋದನ್ನ ಕೂಡ ನಾವು ಈ ಹೊಯ್ಸಳ ಟಾಪಿಕ್ ನ ಕೆಳಗಡೆ ನೋಡ್ತೀವಿ. ಸೊ ಹೊಯ್ಸಳಾಸ್ ಅಂತ ಬಂದಾಗ ದೆನ್ ದೇರ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆರ್ಟ್ ಟೇಕ್ಸ್ ಅ ಸೆಂಟರ್ ಸ್ಟೇಜ್. ಏನಕ್ಕೆ? ನಾಟ್ ಓನ್ಲಿ ಇನ್ KPSC, UPSC ಕೂಡ ಹೊಯ್ಸಳ ಟೆಂಪಲ್ಸ್ ಬಗ್ಗೆ ಸುಮಾರು ಕ್ವಶನ್ಸ್ ಇತ್ತೀಚೆಗೆ ಬರ್ತಿರೋದನ್ನ ನಾವು ನೋಡ್ಬೋದು. ಸೊ ಫಾರ್ ಬೋತ್ UPSC ಅಂಡ್ KPSC ಇನ್ ಡೀಟೇಲ್ ಸ್ಟಡಿ ಆಫ್ ಹೊಯ್ಸಳ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆರ್ಕಿಟೆಕ್ಚರ್ ನಾವು ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಜಯನಗರದ ಕೆಳಗಡೆಗೆ ಯಾವ ತರ ಇದೆ? ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಆಗಲೇ ಹೇಳಿದೆ, ನಾಯಂಕರ ಸಿಸ್ಟಮ್ ಅಂತ ಹೇಳಿದೆ. ಸೊ ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ನೋಡ್ತೀವಿ ನಾವು. ತಾಲಿಕೋಟ ಬ್ಯಾಟಲ್ ನ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಫಾರಿನ್ ಟ್ರಾವೆಲರ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ವಾರ್ಫೇರ್ ಬಿಟ್ವೀನ್ ರಾಯಚೂರ್ ದೋಆಬ್ಗೋಸ್ಕರ ವಿಜಯನಗರ ಮತ್ತೆ ಬಹಮನಿಗಳ ಮಧ್ಯೆ ನಡೆದಿರುವಂತ ವಾರ್ಸ್ ಗಳ ಬಗ್ಗೆ ಕೇಳಿರೋದನ್ನ ನೋಡ್ತೀವಿ ನಾವು. ಅದೇ ತರ ಕನ್ನಡ ಸ್ಕಾಲರ್ ಕರೆಂಟ್ ಅಫೇರ್ಸ್ ನ ಬೇಸಿಸ್, ಹಂಪಿ ಮಾನ್ಯುಮೆಂಟ್ಸ್ ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸ್ಕಾಲರ್ ಯಾರು, ಹೂ ಅಮಂಗ್ ದ ಫಾಲೋವಿಂಗ್ ಸ್ಕಾಲರ್ಸ್ ವರ್ಕ್ಡ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಹಂಪೀಸ್ ಮಾನ್ಯುಮೆಂಟ್ಸ್ ಅನ್ನೋ ಒಂದು ಕರೆಂಟ್ ಅಫೇರ್ಸ್ ನ ಬೇಸಿಸ್ ಮೇಲ್ಗಡೆಗೆ ವಿಜಯನಗರ ಟಾಪಿಕ್ ನಲ್ಲಿ ಕ್ವಶನ್ಸ್ ಬಂದಿರೋದನ್ನ ನಾವು ನೋಡಬಹುದು. ಅದೇ ತರ ಬಹಮನಿ, ಆಗ್ಲೇ ಹೇಳಿದೆ, ಬಹಮನಿ ಡೈನಾಸ್ಟಿ ಅಥವಾ ಬಹಮನಿ ರೂಲ್ ಅಂತ ಬಂದಾಗ ದೇರ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟ್ ಮತ್ತೆ ಕಲೆ, ಈ ಬಿದಿರಿವಾಲೆ ಅನ್ನೋ ಕಲೆ ಬರೀ KPSC ಅಲ್ಲಿ ಮಾತ್ರ KPSC ಪ್ರಿಲಿಮ್ಸ್ ಅಲ್ಲಿ ಮಾತ್ರ ಬಂದಿಲ್ಲ, ಇದು UPSC ಅಲ್ಲೂ ಕೂಡ ಬಂದಿದೆ. ಸೇಮ್ ಗೋಸ್ ವಿತ್ ಡೆಕ್ಕನ್ ಸುಲ್ತಾನೇಟ್ಸ್. ರಾದರ್ ದನ್ ಪೊಲಿಟಿಕಲ್ ಹಿಸ್ಟ್ರಿ, ಆರ್ಕಿಯಾಲಜಿಕಲ್ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರೋದನ್ನ ನಾವು ನೋಡ್ತೀವಿ ಡೆಕ್ಕನ್ ಸುಲ್ತಾನೇಟ್ಸ್ ನ ಕೆಳಗಡೆಗೆ. ಕೆಳದಿ ನಾಯಕರು, ದುರ್ಗದ ನಾಯಕ, ಜೊತೆಗೆ ಯಲಹಂಕ ನಾಡಪ್ರಭುಸ್, ಇವರು ಕೂಡ ಈ ಒಂದು ಟಾಪಿಕ್ ನ ಕೆಳಗಡೆಗೆ ಹೂ ಅಮಾಂಗ್ ದ ಫಾಲೋಯಿಂಗ್ ಫಾಟ್ ಅಗೇನ್ಸ್ಟ್ ಹೈದರ್ ಅಲಿ ಅನ್ನುವಂಥ ಒಂದು ಕ್ವಶನ್ 2020 ಅಲ್ಲಿ ಕೇಳಿದ್ದಾರೆ. ಆಗ್ಲೇ ಹೇಳಿದೆ ನಾನು, ಒನ್ ಆಫ್ ದ ಫೇಮಸ್ ಟಾಪಿಕ್ಸ್ ಆಫ್ KPSC ಮೈಸೂರು ಸ್ಟೇಟ್ ನಲ್ಲಿ ವಾಟ್ ಗನ್ ಸಲ್ಯೂಟ್, ಎಷ್ಟು 36 ಗನ್ನ 26 ಗನ್ನ ಎಷ್ಟು ತೋಪುಗಳ ಸಲಾಮ್ ಇತ್ತು ಅನ್ನೋದನ್ನ ನಾವು ನೋಡ್ತೀವಿ.
ದಿವಾನ್ಸ್ನ ಟೈಮ್ ಪೀರಿಯಡ್ನಲ್ಲಿ ಅಪಾಯಿಂಟ್ ಆಗಿರುವಂಥ ಕಮಿಟಿ, ಬ್ಯಾಕ್ವರ್ಡ್ ಕ್ಲಾಸಸ್ನ ಕಮಿಟಿ ಯಾವ್ದ್ರ ಬಗ್ಗೆ ನೋಡ್ತೀವಿ ನಾವು, ಕಾಫಿ ಕಲ್ಟಿವೇಶನ್ ನೋಡ್ತೀವಿ ನಾವು, ಹಿಸ್ಟಾರಿಕಲ್ ಸ್ಕೆಚಸ್, ಮೈಸೂರಿನ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆರ್ಟ್ಸ್. ನಾರ್ಮಲ್ ಆಗಿ ಏನು ಮಾಡ್ತೀವಿ ನಾವು, ವೈಲ್ ಸ್ಟಡಿಂಗ್ ಮೈಸೂರ್ಸ್ ಹಿಸ್ಟ್ರಿ, ನಾವು ಆಗಲೇ ಹೇಳಿದೆ 4 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಒಡೆಯಾರ್ಸ್ದು ಒಂದು ಪಾರ್ಟು, ಹೈದರಾಲಿ ಟಿಪ್ಪು ಸುಲ್ತಾನ್ ಒಂದು ಪಾರ್ಟು, ಜೊತೆಗೆ ಕಮಿಷನರ್ ರೂಲ್ ನೋಡ್ತೀವಿ ನಾವು. ಕಮಿಷನರ್ ರೂಲ್ ಆದಮೇಲೆ ಮತ್ತೆ ಒಡೆಯಾರ್ಸ್ ರೂಲ್ ನೋಡ್ತೀವಿ. ಅದರಲ್ಲಿ ಮೇಜರ್ ಆಗಿ ದಿವಾನ್ಸ್ ರೂಲ್ ನೋಡ್ತೀವಿ ನಾವು. ಆದರೆ ಒನ್ ಪಾಯಿಂಟ್ ಅಥವಾ ಒನ್ ಟಾಪಿಕ್ ವೇರ್ ವಿ ಓವರ್ಲುಕ್ ಈಸ್ ಮೈಸೂರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆರ್ಟ್. KPSC ಎಕ್ಸಾಮ್ ಬಂದಿದೆ, KPSC ಮೈನ್ಸಲ್ಲಿ ಎಕ್ಸಾಮ್ ಬಂದಿದೆ, ಯಾವ ಥರ ವಿಜಯನಗರ ಟ್ರೆಡಿಷನ್ಸ್ನ ಮೈಸೂರು ಒಡೆಯರ್ಸ್ ಮುಂದುವರಿಸ್ಕೊಂಡು ಹೋದ್ರು ಅಂತ ಹೇಳಿ. ಸೊ ಆರ್ಟ್ ಅಂತ ಬಂದಾಗ ಅದರಲ್ಲಿ ಮ್ಯೂಸಿಕ್ ಆಗಿರ್ಬೋದು, ಅದರಲ್ಲಿ ಆರ್ಕಿಟೆಕ್ಚರ್ ಆಗಿರ್ಬೋದು, ಬಹಳ ಇಂಪಾರ್ಟೆಂಟ್ ಆಗಿ ಪೇಂಟಿಂಗ್ಸ್ ಆಗಿರ್ಬೋದು. ಇದೆಲ್ಲದನ್ನು ಕೂಡ ವಿಜಯನಗರ ಮತ್ತು ಮೈಸೂರಿನ ಮಧ್ಯೆ ಕಂಪ್ಯಾರಿಟಿವ್ ಸ್ಟಡಿ ಮಾಡೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕೂಡ ನಾವು ಕ್ಲಾಸಲ್ಲಿ ತಿಳಿಸ್ಕೊಡ್ತೀವಿ, ಯಾವ ಥರ ಹೌ ಡು ವಿ ಕಂಪ್ಯಾರಿಟಿವ್ಲಿ ಸ್ಟಡಿ ದ ಆರ್ಟ್ ಆಫ್ ವಿಜಯನಗರ ಆ್ಯಂಡ್ ಆಲ್ಸೋ ದ ಆರ್ಟ್ ಆಫ್ ಮೈಸೂರು ಸ್ಟೇಟ್. ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ನಲ್ಲಿ ರೀಸೆಂಟ್ಲಿ ಪ್ರಿಲಿಮ್ಸ್ನಲ್ಲಿ ಎಂಥ ಕ್ವಶನ್ಸ್ ಬಂದಿಲ್ಲ. ಒಂದು, ಜೈನರ ಬಗ್ಗೆ ಪದ್ಮಾವತಿ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡಿದ್ದು ಯಾರು, ರೀಸೆಂಟಾಗಿ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಇತ್ತು. ಸೊ ಹಾಗಾಗಿ 2024 ಆಗಸ್ಟ್ ಪ್ರಿಲಿಮ್ಸ್ನಲ್ಲಿ ಕೇಳಿದ್ದನ್ನು ನಾವು ನೋಡ್ತೀವಿ. ಸೋಷಿಯಲ್ ರಿಫಾರ್ಮ್ಸ್ನಲ್ಲಿ ವುಮೆನ್ಸ್ ಎಜುಕೇಷನ್ ಆಗಲೇ ಹೇಳಿದೆ. ಮೈಸೂರು ಸ್ಟೇಟ್ನ ಕಾಂಟ್ರಿಬ್ಯೂಷನ್ ಏನು, ಕ್ರಿಶ್ಚಿಯನ್ ಮಿಷನರೀಸ್ನ ಕಾಂಟ್ರಿಬ್ಯೂಷನ್ ಏನೋದನ್ನು ನಾವು ವುಮೆನ್ಸ್ ಎಜುಕೇಷನ್ ಕೆಳಗೆ ನೋಡ್ಕೊಳ್ತೀವಿ. ಬ್ಯಾಕ್ವರ್ಡ್ ಕ್ಲಾಸಸ್ ಮೂವ್ಮೆಂಟ್, ಯಾವ ಕಮಿಟಿನ ಅಪಾಯಿಂಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ಈ ಒಂದು ನಾನ್ ಬ್ರಾಹ್ಮಿನ್ ಬ್ಯಾಕ್ವರ್ಡ್ ಕ್ಲಾಸಸ್ ಮೂವ್ಮೆಂಟ್ನ ಕೆಳಗಡೆಗೆ ನೋಡ್ಕೊಳ್ತಾ ಹೋಗ್ತೀವಿ. ಅದಾದ್ಮೇಲೆ ನೋಡೋದು ನಾವು ಫ್ರೀಡಮ್ ಮೂವ್ಮೆಂಟ್ನಲ್ಲಿ ಯಾವ ಥರ ಕ್ವಶನ್ಸ್ ಬಂದಿದೆ ಅಂತ ಹೇಳಿ. ಫ್ರೀಡಮ್ ಮೂವ್ಮೆಂಟ್ ಸ್ವಲ್ಪ ಯುನೀಕ್ ಆಗಿ ಓದ್ಕೋಬೇಕಾಗತ್ತೆ ನಾವು. ಏನಕ್ಕೆ ಅಂತ ಹೇಳಿದ್ರೆ ಫ್ಯಾಕ್ಟ್ ಬೇಸ್ಡ್ ಕ್ವಶನ್. ನೋಡಿ 2015 ಹೂ ಡಿಫೈಡ್ ಸಾಲ್ಟ್ ಲಾ ಬೈ ಆಕ್ಷನಿಂಗ್ ಸಾಲ್ಟ್ ಅಟ್ ಬೆಳಗಾಂ ಅಂತ ಕೇಳಿದ್ದಾರೆ. ಆದರೆ ಬರ್ತಾ ಯಾವ ಥರ ಕೇಳಿದ್ದಾರೆ ಅಂತ ಹೇಳಿದ್ರೆ ಮೂವ್ಮೆಂಟ್ ಡೇಟ್ ಪೇರ್ಸ್ನ ನೋಡಿದ್ದಾರೆ ನಾವು. ಕರ್ನಾಟಕ ಲೀಡರ್ಸ್ ಯಾರ್ಯಾರು ಸೂರತ್ ಸೆಷನ್ ಅಟೆಂಡ್ ಮಾಡಿದ್ದಾರೆ ಅಂತ ನೋಡ್ತೀವಿ ನಾವು. ನ್ಯಾಷನಲ್ ಮೂವ್ಮೆಂಟ್ ಪ್ರಿನ್ಸಿ ಸ್ಟೇಟ್ನಲ್ಲಿ ಯಾವ ಥರ ನಡೀತು ಅನ್ನೋದರ ಕ್ವಶನ್ಸ್ಗಳನ್ನ ನೋಡ್ತೀವಿ. ಫ್ರೀಡಮ್ ಮೂವ್ಮೆಂಟ್ ಸುಮಾರು ದೊಡ್ಡ ಟಾಪಿಕ್. ಆದರೆ ಈ ಟಾಪಿಕ್ನಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ಸುಮಾರು ಒಂದು 2-3 ಸಬ್ ಟಾಪಿಕ್ಸ್ ಅಂತ ಹೇಳ್ಬೋದು. ಯಾವುದು, ಗಾಂಧಿಯನ್ ಫೇಸ್ 1919 to 1942, ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ನ ನಾವು ಗಾಂಧಿಯನ್ ಫೇಸ್ ಅಂತಲೂ ಕೂಡ ಕರಿತೀವಿ. ಈ ಗಾಂಧಿಯನ್ ಫೇಸ್ ಕಂಪಲ್ಸರಿಯಾಗಿ ಒಂದು ಕ್ವಶನ್ ಬಂದಿರೋದನ್ನು ನೋಡ್ತೀವಿ ನಾವು. 1919 1942 ತನಕ ವಿತ್ ರೆಸ್ಪೆಕ್ಟ್ ಟು ಫ್ರೀಡಮ್, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮುಂಬೈ ಕರ್ನಾಟಕ ಆಗಿರ್ಬೋದು, ಇಲ್ಲಿ ಆಗಿರುವಂಥ ಡೆವಲಪ್ಮೆಂಟ್ಸ್ ಯಾವ ಥರ, ಅದೇ ಥರ ಮೈಸೂರು ಸ್ಟೇಟ್ನಲ್ಲೂ ಕೂಡ ರೆಪ್ರೆಸೆಂಟೇಟಿವ್ ಪಾಲಿಟಿಕ್ಸ್ ಯಾವ ಥರ ಶುರುವಾಯಿತು ಅನ್ನೋವಂಥ ಒಂದು ಈ ಟೈಮ್ ಪೀರಿಯಡ್ ಏನಿದೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ಇಲ್ಲಿ ನೋಡ್ಬೋದು ದಂಡಿ ಮಾರ್ಚ್ ಆಗಿರ್ಬೋದು, ಫ್ಲಾಗ್ ಸತ್ಯಾಗ್ರಹ. ಫ್ಯಾಕ್ಚುಯಲ್ ಕ್ವಶನ್ನಿಂದ ಸ್ವಲ್ಪ ನ್ಯಾಷನಲ್ ಮೂವ್ಮೆಂಟ್ನ ನ್ಯಾಷನಲ್ ಲೆವೆಲ್ನಲ್ಲಿ ಲಿಂಕ್ ಮಾಡುವಂಥ ಕ್ವಶನ್ಸ್ಗಳು ಬರ್ತಿರೋದನ್ನ ನಾವು ನೋಡ್ಬೋದು. ರೋಲ್ ಆಫ್ ವುಮೆನ್ ಆಗಲೇ ಹೇಳಿದೆ ನಾನು. ಇಂಡಿಯನ್ ಫ್ರೀಡಮ್ ಮೂವ್ಮೆಂಟಲ್ಲಿ ರೋಲ್ ಆಫ್ ವುಮೆನ್ ಯಾವ ಥರ ಇತ್ತು ಅನ್ನೋದು ತುಂಬ UPSCಯಲ್ಲಿ ಬರ್ತಿರುವಂಥ ಕ್ವಶನ್ಸ್. ಸೇಮ್ ಥಿಂಗ್ ಹ್ಯಾಸ್ ಬೀನ್ ಫಾಲೋಡ್ ಬೈ KPSC ಆಲ್ಸೋ. ಸೊ ಫ್ರೀಡಮ್ ಮೂವ್ಮೆಂಟಲ್ಲಿ ವಾಟ್ ಆರ್ ದ ರೋಲ್ಸ್ ಆಫ್ ವುಮೆನ್ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೇಮ್ ಯೂನಿಫಿಕೇಶನ್ ಆ್ಯಂಡ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾದಲ್ಲೂ ಕೂಡ 2017 ಚೀಫ್ ಮಿನಿಸ್ಟರ್ಸ್ನ ಅರೇಂಜ್ ಮಾಡಿ ಅಂತ ಕೇಳಿದರೆ 1953 ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿಯ ಚೇರ್ಮನ್ ಯಾರು ಅಂತಲೂ ಕೂಡ ನೋಡ್ತೀವಿ ನಾವು. ಜೊತೆಗೆ ಒಂದು ಸುಮಾರು ಇವ್ರು ಬರೆದು ಈ ಒಂದು ಬುಕ್ನ ಹೆಸರು ಕೊಟ್ಟು ಈ ಮೂವ್ಮೆಂಟಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಕೊಟ್ಟು ರೆಕಗ್ನೈಸ್ ದ ಪರ್ಸನಾಲಿಟಿ ಅಂತ ಹೇಳಿ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ ಕೇಳಿರೋದನ್ನು ನಾವು ನೋಡ್ತೀವಿ. ಸೊ ಈ ಥರ ಪ್ರಿಲಿಮ್ಸ್ ಏನು ನೋಡ್ತೀವಿ ನಾವು, ಪ್ರಿಲಿಮ್ಸ್ನಲ್ಲಿ ಕ್ವಶನ್ಸ್ ಈ ಥರ ಸಬ್ ಟಾಪಿಕ್ಸ್ನ ಮೇಲ್ಗಡೆಗೆ ಬರೋದನ್ನು ನಾವು ನೋಡ್ಬೋದು. ಸೊ ಮೇನ್ಸ್ನಲ್ಲಿ ಯಾವ ಥರ ಬಂದಿದೆ, ಮೇನ್ಸ್ನಲ್ಲಿ ಕ್ವಶನ್ಸ್ ಎಲ್ಲಿಂದ ಬಂದಿದೆ, ಡಿಸ್ಕಸ್ ದ ಎವಲ್ಯೂಷನ್ ಆಫ್ ಕನ್ನಡ ಆಸ್ ಲಿಟ್ರರಿ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್. ಆಗಲೇ ಹೇಳಿದೆ ನಾನು, ಕದಂಬಾಸ್ ಆಗಿರ್ಬೋದು,
ಚಾಲುಕ್ಯಸ್ ಆಗಿರ್ಬೋದು, ಹೊಯ್ಸಳಾಸ್ ಆಗಿರ್ಬೋದು, ಅದಾದ್ಮೇಲೆ ವಿಜಯನಗರ ಆಗಿರ್ಬೋದು, ಇವರ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಈ ಒಂದು ಟೈಮ್ ಪೀರಿಯಡ್ ನಲ್ಲಿ ಕನ್ನಡ ಭಾಷೆ ಬೆಳೆದು ಬಂದ ಬಗೆ ಹೇಗೆ, ಕನ್ನಡ ಭಾಷೆ ಯಾವ ತರ ಬೆಳ್ಕೊಂಡ್ ಬಂತು, ನಾಟ್ ಓನ್ಲಿ ಆಸ್ ಸಾಹಿತ್ಯ, ಲಿಟ್ರೇಚರ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ಇವರು. ಬರೀ ಲಿಟ್ರೇಚರ್ ಯಾವ ತರ ಪಂಪ ಬರ್ದ, ಯಾವ ತರ ಜನ್ನ ಬರ್ದ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ದೇ ಆರ್ ಆಲ್ಸೋ ಆಸ್ಕಿಂಗ್ ಅಸ್ ಅಬೌಟ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್. ಹೌ ಕನ್ನಡ ಇವಾಲ್ವ್ಡ್ ಇನ್ ಟು ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಅನ್ನುವಂಥ ಕ್ವಶನ್ ರೀಸೆಂಟ್ ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ. ಏನಕ್ಕೆ ಈ ಕ್ವಶನ್ ಬಂದಿದೆ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ಕರೆಂಟ್ ಅಫೇರ್ಸ್ ನಲ್ಲಿ ನ್ಯೂಸ್ ಅಲ್ಲಿರುವಂತಹ ಒಂದು ಟಾಪಿಕ್ ಅಂತ ಹೇಳ್ಬೋದು ನಾವು, ಕನ್ನಡ ಆಸ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್. ಕನ್ನಡ ಆಸ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್. ಸೊ ಕನ್ನಡವನ್ನ ಬರೀ ಲಿಟ್ರೇಚರ್ ಸಾಹಿತ್ಯಕ್ಕಷ್ಟೇ ಸೀಮಿತವಾಗಿಸಬಾರ್ದು. ನಾವು ಕನ್ನಡವನ್ನ ವ್ಯವಹಾರಕ್ಕೆ ಬಳಸಬೇಕು, ಕನ್ನಡವನ್ನ ಆಡಳಿತದಲ್ಲೂ ಕೂಡ ಬಳಸಬೇಕು ಅಂತ ಹೇಳಿ ಇತ್ತೀಚಿನ ಕರ್ನಾಟಕ ಸರ್ಕಾರಗಳು ಒಂದು ಪುಷ್ ಕೊಡ್ತಾ ಇದೆ. ಸೊ ಹಾಗಾಗಿ ಆ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಈ ಒಂದು ಕ್ವಶನ್ ಕೇಳಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಹೊಯ್ಸಳಾಸ್ ಬಗ್ಗೆನೂ ಕೂಡ ಹೇಳಿದೆ. ಆರ್ಕಿಟೆಕ್ಚರ್ ಈಸ್ ಮೋಸ್ಟ್ ಪಾಪ್ಯುಲರ್ ಟಾಪಿಕ್ ಆಫ್ ಹೊಯ್ಸಳಾಸ್. ಸೇಮ್ ಥಿಂಗ್ ಹ್ಯಾಸ್ ಬಿನ್ ರಿಪೀಟೆಡ್ ಹಿಯರ್. ಮೈಸೂರು ಸ್ಟೇಟ್ ನ ಕೂಡ ನೋಡ್ತೀವಿ. ಎಕನಾಮಿಕ್ ಡೆವಲಪ್ಮೆಂಟ್, ದಿವಾನ್ ರೂಲ್, ಆಗ್ಲೇ ಹೇಳಿದೆ 4 ಕ್ಲಾಸಿಫಿಕೇಶನ್ಸ್ ಹೇಳಿದ್ದೆ ನಾನು ನಿಮಗೆ. ಒನ್ ಅಮಂಗ್ ದ ಕ್ಲಾಸಿಫಿಕೇಶನ್ ಇಸ್ ದಿವಾನ್ಸ್ ರೂಲ್ ಇನ್ ಮೈಸೂರು. ಸೊ ದಿವಾನ್ ಟೈಮ್ ಪೀರಿಯಡ್ ನಲ್ಲಿ ವಾಟ್ ವಾಸ್ ದೇರ್ ಎಕನಾಮಿಕ್ ಇಂಪ್ಯಾಕ್ಟ್ ಅನ್ನೋದನ್ನ ಕೂಡ ನಾವು ಇಲ್ಲಿ ನೋಡ್ಕೊಳ್ತೀವಿ. ದೆನ್ ರಾಷ್ಟ್ರಕೂಟಸ್ ಕ್ವಶನ್ ನೋಡ್ಕೊಂಡ್ರೆ, ರಾಷ್ಟ್ರಕೂಟಸ್ ಮೇನ್ ಫೀಚರ್ ಆಫ್ ಸ್ಕಲ್ಪ್ಚರ್. ಎಕ್ಸ್ಪ್ಲೈನ್ ದ ಮೇನ್ ಫೀಚರ್ಸ್ ಆಫ್ ಸ್ಕಲ್ಪ್ಚರ್ ಆರ್ಟ್. ಎಲ್ಲೋರಾದ ಕೈಲಾಸನಾಥ ಟೆಂಪಲ್ ನಲ್ಲಿ ನೋಡ್ತೀವಿ ನಾವು, ಇಡೀ ರಾವಣ ಆ ಕೈಲಾಸ ಪರ್ವತವನ್ನ ಎತ್ಕೊಂಡು ನಿಂತ್ಕೊಂಡಿದ್ದಾನೇನೋ ಅನ್ನೋ ರೀತಿಯಲ್ಲಿ ಕೆತ್ತನೆ ಮಾಡಿರೋದನ್ನ ನೋಡ್ತೀವಿ, ಅನ್ನೋ ರೀತಿಯಲ್ಲಿ ಸ್ಕಲ್ಪ್ಟ್ ಮಾಡಿರೋದನ್ನ ನೋಡ್ತೀವಿ. ಅದೇ ತರ ಡಿಫ್ರೆಂಟ್ ಸ್ಕಲ್ಪ್ಚರ್ಸ್ ಗಳೇನು ನೋಡ್ತೀವಿ ನಾವು ರಾಷ್ಟ್ರಕೂಟನ್ ಟೈಮ್ ಪೀರಿಯಡ್ ನಲ್ಲಿ. ಅದರ ವಾಟ್ ಆರ್ ದೋಸ್ ಫೀಚರ್ಸ್ ಅಂತ 15 ಪೇಪರ್ ನಲ್ಲಿ ಕ್ವಶನ್ ಕೇಳಿದ್ದಾರೆ. 17 ಪೇಪರ್ ನಲ್ಲಿ ಸೇಮ್ ಆರ್ಕಿಟೆಕ್ಚರ್ ಮೇಲ್ಗಡೆನೆ ಮತ್ತದೇ ಕ್ವಶನ್ ಕೇಳಿದ್ದಾರೆ. ಕೈಲಾಸನಾಥ ಟೆಂಪಲ್ ಆಗಿರ್ಬೋದು, ದಶಾವತಾರ ಕೇವ್ ಟೆಂಪಲ್ ಆಗಿರ್ಬೋದು, ಇದರ ಫೀಚರ್ಸ್ ಏನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ವಿಜಯನಗರ ಎಂಪೈರ್ ಅಂತ ಬಂದಾಗ ಫಾರಿನ್ ಪಾಲಿಸಿ ಆಫ್ ಅಳಿಯ ರಾಮರಾಯ. ವಿಜಯನಗರ ಎಂಪೈರ್ ನಲ್ಲಿ ಪೊಲಿಟಿಕಲ್ ಆಂಗಲ್ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಇಬ್ರು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ನ ಒಂದು ಫಾರಿನ್ ಪಾಲಿಟಿಕ್ಸ್ ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ತೀವಿ. ಒಂದು ಫಾರಿನ್ ಪಾಲಿಸೀಸ್ ಆಫ್ ಕೃಷ್ಣದೇವರಾಯ ಮತ್ತೆ ಡೆಕ್ಕನ್ ಸುಲ್ತಾನೇಟ್ಸ್ ಗಳ ಮಧ್ಯೆ ಇರುವಂತಹ ಸಂಬಂಧ, ಕೃಷ್ಣದೇವರಾಯ ಮತ್ತೆ ಪೋರ್ಚುಗೀಸ್ ನ ಮಧ್ಯೆ ಇದ್ದಂತ ಸಂಬಂಧಗಳು. ಅದೇ ತರ ವಾಟ್ ವಾಸ್ ದ ರಿಲೇಶನ್ಶಿಪ್ ಆಫ್ ರಾಮರಾಯ ವಿತ್ ರೆಸ್ಪೆಕ್ಟ್ ಟು ಡೆಕ್ಕನ್ ಸುಲ್ತಾನ್ಸ್, ಹೌ ದಟ್ ಫಾರಿನ್ ಪಾಲಿಸಿ ಲೆಡ್ ಟು ದ ಫಾಲ್ ಆಫ್ ವಿಜಯನಗರ, ಹೌ ದಟ್ ಫಾರಿನ್ ಪಾಲಿಸಿ ಲೆಡ್ ಟು ದ ಬ್ಯಾಟಲ್ ಆಫ್ ತಾಳಿಕೋಟ ಅನ್ನೋದನ್ನ ಬರೀರಿ ಅಂತ ಹೇಳಿ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ತರ ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ನೋಡ್ತೀವಿ. ಸೂಫಿ ಟ್ರೆಡಿಷನ್ಸ್ ಬಗ್ಗೆ ಕ್ವಶನ್ಸ್ ಕೇಳಿರೋದನ್ನ ನಾವು ನೋಡ್ಬೋದು. ವಾಟ್ ಡು ಯು ಥಿಂಕ್ ವೆರ್ ದ ಕಾಸಸ್ ಫಾರ್ ದ ರೈಸ್ ಆಫ್ ಸೂಫಿಸಮ್ ಇನ್ ಕರ್ನಾಟಕ? ಬಂದೇ ನವಾಜ್, ಗುಲ್ಬರ್ಗಾದ ಬಂದೇ ನವಾಜ್ ನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಈ ಒಂದು ಕ್ವಶನ್ ಕೇಳಿರೋದನ್ನ ನಾವು ಇಂಪಾರ್ಟೆಂಟ್ ಆಗ್ತದೆ. ದೆನ್ ಅಗೇನ್ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸ್, ನಾನ್ ಬ್ರಾಹ್ಮಿನ್ ಅಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ಸ್. ವಾಟ್ ರೈಟ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟ್ರಗಲ್, ಇಂಡಿಪೆಂಡೆನ್ಸ್ ಮೂವ್ಮೆಂಟ್. 1930s ಇಂದ 1947 ತನಕ, 1930s ಇಂದ 1947 ಟೈಮ್ ಪೀರಿಯಡ್ ಏನು ನೋಡ್ತೀವಿ ನಾವು, ದಿಸ್ ವಾಸ್ ದ ಟೈಮ್ ಪೀರಿಯಡ್ ಆಫ್ ಎವಲ್ಯೂಷನ್ ಆಫ್ ಮೈಂಡ್ಸ್ ಆಫ್ ಇಂಡಿಯನ್ಸ್ ಅಂತ ಹೇಳ್ಬೋದು ನಾವು. ಒಂದು ಕಡೆಗೆ ವಿ ವೇರ್ ಫೈಟಿಂಗ್ ಅಗೇನ್ಸ್ಟ್ ದ ಬ್ರಿಟಿಷ್ ವಿರುದ್ಧ ಹೋರಾಡ್ತಾ ಇದ್ವಿ. ಇನ್ನೊಂದು ಕಡೆಗೆ ವಿ ವೇರ್ ಫೈಟಿಂಗ್ ಅಗೇನ್ಸ್ಟ್ ದ ಇಂಟರ್ನಲ್ ಡಿಸ್ಕ್ರಿಮಿನೇಷನ್ಸ್ ಇನ್ ಇಂಡಿಯಾ. ಜಾತಿ ವರ್ಣ ವ್ಯವಸ್ಥೆಯ ಡಿಸ್ಕ್ರಿಮಿನೇಷನ್ಸ್ ಏನಿರ್ತಾ ಇತ್ತು, ಆ ಡಿಸ್ಕ್ರಿಮಿನೇಷನ್ ವ್ಯವಸ್ಥೆ ವಿರುದ್ಧನೂ ಕೂಡ ಹೋರಾಡ್ತಿರುವಂತಹ ಒಂದು ಟೈಮ್ ಅಂತ ಹೇಳ್ಬೋದು ನಾವು 1930s ಇಂದ 1947. ಒಂದು ಇವತ್ತು ವಿ ಸ್ಟಾರ್ಟೆಡ್ ಟು ಫೈಟ್ ಅಗೇನ್ಸ್ಟ್ ಬ್ರಿಟಿಷ್, ಜೊತೆಗೆ ವಿ ಆಲ್ಸೋ ಸ್ಟಾರ್ಟೆಡ್ ಟು ಫೈಟ್ ಅಗೇನ್ಸ್ಟ್ ದ ಇಂಟರ್ನಲ್ ಡಿಸ್ಕ್ರಿಮಿನೇಷನ್ ಹ್ಯಾಪನಿಂಗ್ ಇನ್ ಇಂಡಿಯನ್ ಸೊಸೈಟಿ. ಸೇಮ್ ಥಿಂಗ್ ಹ್ಯಾಪನ್ಡ್ ಇನ್ ಕರ್ನಾಟಕ ಆಲ್ಸೋ. ಇಲ್ಲಿ ನಾವು ಬ್ರಿಟಿಷರ ವಿರುದ್ಧ ಹೋರಾಡ್ತಿದ್ದು ಬರೀ ಉತ್ತರ ಕರ್ನಾಟಕದಲ್ಲಿ, ಆದ್ರೆ ದಕ್ಷಿಣ ಕರ್ನಾಟಕದಲ್ಲಿ ರೆಪ್ರೆಸೆಂಟೇಟಿವ್ ಪಾಲಿಟಿಕ್ಸ್ ಜಾಸ್ತಿ ಸ್ಟಾರ್ಟ್ ಆಗೋದನ್ನ ನೋಡ್ತೀವಿ ನಾವು. ರೆಪ್ರೆಸೆಂಟೇಟಿವ್ ಪಾಲಿಟಿಕ್ಸ್ ನ ಜೊತೆಯಲ್ಲಿ ಈ ಬ್ಯಾಕ್ವರ್ಡ್ ಕ್ಲಾಸಸ್ಗಳು ತಮ್ಮ ಹಕ್ಕನ್ನ ಕೇಳೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಆ ಒಂದು ಪಾಯಿಂಟ್ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ತರ ಫ್ರೀಡಮ್ ಮೂವ್ಮೆಂಟ್ ನೋಡ್ತೀವಿ ನಾವು. ಬೆಳಗಾಂ ಕಾಂಗ್ರೆಸ್ ಸೆಷನ್, ವೈ ಇಟ್ ಈಸ್ ಇಂಪಾರ್ಟೆಂಟ್ ಎಲ್ಲರಿಗೂ ಗೊತ್ತೇ ಇದೆ. ಇಟ್ ಈಸ್ ದ ಓನ್ಲಿ ಕಾಂಗ್ರೆಸ್ ಸೆಷನ್ ವಿಚ್ ವಾಸ್ ಪ್ರಿಸೈಡೆಡ್ ಓವರ್ ಬೈ ಗಾಂಧೀಜಿ. ಓನ್ಲಿ
ಸೆಷನ್ ಪ್ರಿಸೈಡೆಡ್ ಓವರ್ ಬೈ ಗಾಂಧೀಜಿ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಆನ್ಸರ್ ಬರೀಬೇಕಾದ್ರೆ ವಿ ಶುಡ್ ನಾಟ್ ಫೋಕಸ್ ಓನ್ಲಿ ಆನ್ ಗಾಂಧೀಜಿ. ಬರೀ ಗಾಂಧೀಜಿಯವ್ರ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡಿ ಬರೆಯೋದಲ್ಲ. ದಿಸ್ ಸೆಷನ್ ಆಲ್ಸೋ ಲೇಡ್ ಅ ಇಂಪಾರ್ಟೆಂಟ್ ಫೌಂಡೇಶನ್ ಟು ಕರ್ನಾಟಕ ಯೂನಿಫಿಕೇಶನ್ ಮೂವ್ಮೆಂಟ್. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿ ಒಂದು ಆಶಯ ಶುರುವಾಗಿದ್ದು ಈ 1924 ಬೆಳಗಾಂ ಕಾಂಗ್ರೆಸ್ ಸೆಷನ್ ಇಂದ. ಸೊ 2 ಪಾಯಿಂಟ್ ಆಫ್ ವ್ಯೂನಲ್ಲಿ ಆನ್ಸರ್ ಬರೀರಿ ಅಂತ ಹೇಳಿ ಈ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತಿರೋದನ್ನ ನಾವು ನೋಡ್ತೀವಿ. ಪಾರ್ಟ್ ಪ್ಲೇಡ್ ಬೈ ಕರ್ನಾಟಕ ಇನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕರ್ನಾಟಕದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆಂದ್ರೆ ಸುಮಾರು ಪ್ಲೇಸಸ್ಗಳು ತಮ್ಮನ್ನ ತಾವು ಸ್ವತಂತ್ರ ಅಂತ ಘೋಷಿಸ್ಕೊಂಡಿದ್ದನ್ನ ನಾವು ನೋಡ್ತೀವಿ. ಅದರ ಪಾಯಿಂಟ್ ಆಫ್ ವ್ಯೂನಲ್ಲಿ ಯು ಹ್ಯಾವ್ ಟು ಅಡ್ರೆಸ್ 25 ಅಲ್ಲಿ ಪ್ರೀ ಗಾಂಧಿಯನ್ ಅಂಡ್ ಗಾಂಧಿಯನ್ ಫೇಸಸ್ ಆಫ್ ಡಿಸ್ಕಸ್ ದ ಪ್ರೀ ಗಾಂಧಿ ಅಂಡ್ ಗಾಂಧಿಯನ್ ಫೇಸಸ್ ಆಫ್ ಕರ್ನಾಟಕಸ್ ರೋಲ್ ಇನ್ ನ್ಯಾಷನಲ್ ಫ್ರೀಡಮ್ ಮೂವ್ಮೆಂಟ್. ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ 1919 ಇಂದ ಈ ಕಡೆಗೆ ಗಾಂಧಿಯನ್ ಫೇಸ್ ಇದ್ರೆ 1919 ಇಂದ ಹಿಂದ್ಗಡೆಗೆ ಪ್ರೀ ಗಾಂಧಿಯನ್ ಫೇಸ್ ನೋಡ್ತೀವಿ. ಎಕ್ಸಾಂಪಲ್ ಸೂರತ್ ಸ್ಪ್ಲಿಟ್ ಆಗಿರ್ಬೋದು, ಎಟ್ಸೆಟ್ರಾ. ಬಾಲಗಂಗಾಧರ ತಿಲಕರ ಹೋಮ್ ರೂಲ್ ಮೂವ್ಮೆಂಟ್ ಆಗಿರ್ಬೋದು. ಇದೆಲ್ಲದರ ಇಂಪ್ಯಾಕ್ಟ್ ಕರ್ನಾಟಕದಲ್ಲಿ ಯಾವ ತರ ಇತ್ತು ಅನ್ನೋದನ್ನ 2025 ಅಲ್ಲಿ ಕೇಳಿದ್ದಾರೆ. ಅದೇ ತರ ಕರ್ನಾಟಕದ ಫ್ರೀಡಮ್ ಸ್ಟ್ರಗಲ್ ನಲ್ಲಿ ಮಹಿಳೆಯರ ಪಾತ್ರ ಏನು ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಆಗ್ಲೇ ಹೇಳಿದೆ, ಇದನ್ನು ಸುಮಾರು ಸಲ ಹೇಳಿದ್ದೀನಿ. ದಿಸ್ ಇಸ್ ದ ಥರ್ಡ್ ಟೈಮ್ ಐ ಆಮ್ ರಿಪೀಟಿಂಗ್. ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ನಲ್ಲಿ ವಾಟ್ ಆರ್ ದ ರೋಲ್ಸ್ ಆಫ್ ವುಮನ್, ವಾಟ್ ಆರ್ ದ ರೋಲ್ಸ್ ಪ್ಲೇಡ್ ಬೈ ವುಮನ್ ಅನ್ನೋದು ಬಹಳ ಪ್ರಾಮಿನೆನ್ಸಿಗೆ ಬರ್ತಿದೆ. ಅದೇ ಕ್ವಶನ್ ಇಲ್ಲಿ ರಿಫ್ಲೆಕ್ಟ್ ಆಗಿರೋದನ್ನ ನಾವು ನೋಡಬಹುದು. ಫೈನಲಿ ಲಾಸ್ಟ್ ಟಾಪಿಕ್ ಯೂನಿಫಿಕೇಶನ್ ನ ಮೇಲ್ಗಡೆ ಯಾವ ತರ ಕ್ವಶನ್ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಕ್ವಶನ್ಸ್ ಯಾವ ತರ ಇವಲ್ಯೂಷನ್ ಆಗಿದೆ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಒಂದ್ ಕಡೆ ಸ್ಟೇಜಸ್ ಆಫ್ ಯೂನಿಫಿಕೇಶನ್ ಯಾವ ತರ ಶುರುವಾಯಿತು, ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ, ಈ ತರ ಹಂತದಲ್ಲಿ ನೀವು ಕ್ವಶನ್ ಬರೀರಿ ಅಂತ ಕೇಳಿದ್ರೆ ನೆಕ್ಸ್ಟ್ ನೋಡ್ತೀವಿ ನಾವು 17 ಪೇಪರ್ ನಲ್ಲಿ ಡಿಸ್ಕ್ರೈಬ್ ದ ಇಂಪಾರ್ಟೆನ್ಸ್ ಆಫ್ ಯೂನಿಫಿಕೇಶನ್ ಕಾನ್ಫರೆನ್ಸ್. 1946 ನಲ್ಲಿ ಯೂನಿಫಿಕೇಶನ್ ಕಾನ್ಫರೆನ್ಸ್ ಏನಾಯ್ತು, ಅದರ ಇಂಪಾರ್ಟೆನ್ಸ್ ಏನು ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ, ಅದನ್ನ ಬರೀರಿ ಅಂತ ಕೇಳ್ತಿದ್ದಾರೆ. 2025 ಅಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ, ದೇವರಾಜ ಅರಸರ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಕ್ವಶನ್ಸ್ ಕೇಳಿರೋದನ್ನ ನಾವು ನೋಡ್ಬೋದು. ಸೊ ಯೂನಿಫಿಕೇಶನ್ ಅಂಡ್ ಪೋಸ್ಟ್ ಇಂಡಿಪೆಂಡೆನ್ಸ್ ನಲ್ಲಿ ಯೂನಿಫಿಕೇಶನ್ ಪಾರ್ಟ್ ಪ್ರಿಲಿಮ್ಸ್ ನಲ್ಲಿ ಇಂಪಾರ್ಟೆಂಟ್ ಆದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಆಗಿರ್ಬೋದು, ಪೋಸ್ಟ್ ಇಂಡಿಪೆಂಡೆನ್ಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಮೂವ್ಮೆಂಟ್ ಆಗಿರ್ಬೋದು, ಅದು ಮೇನ್ಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋದನ್ನ ನಾವು ನೋಡ್ತೀವಿ. ಸೊ ಇದಿಷ್ಟು ಏನ್ ನೋಡಿದ್ವಿ ನಾವು, ಪ್ರಿಲಿಮ್ಸ್ ನಲ್ಲಿ ಯಾವ ತರ ಟಾಪಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಮೇನ್ಸ್ ನಲ್ಲಿ ಯಾವ ತರ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಟಾಪಿಕ್ಸ್ ಅಷ್ಟೇ ಅಲ್ಲ, ಸಬ್ ಟಾಪಿಕ್ಸ್ ಯಾವ ತರ ಇಂಪಾರ್ಟೆಂಟ್ ಆಗುತ್ತೆ, ಇಂಟರ್ ಲಿಂಕೇಜ್ ಯಾವ ತರ ಇದೆ. ಒಂದು ಕ್ವಶನ್ ನೋಡಿದ್ವಿ ನಾವು, ಲಿಟ್ರರಿ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಎವಲ್ಯೂಷನ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಫ್ರಮ್ ಕದಂಬಾಸ್ ಟು ವಿಜಯನಗರ. ಈ ತರ ಇಂಟರ್ಲಿಂಕ್ ಇರುವಂತಹ ಕಾನ್ಸೆಪ್ಟ್. ಹೌ ಡು ವಿ ಹ್ಯಾವ್ ಟು ಇಂಟರ್ಲಿಂಕ್? ನಾವೇನ್ ಮಾಡ್ತೀವಿ, ವಿ ಸ್ಟಡಿ ಇನ್ ಸೈಲೋಸ್. ಹೊಯ್ಸಳ ನೋಡ್ಕೊಳ್ತೀವಿ, ಚಾಲುಕ್ಯ ನೋಡ್ಕೊಳ್ತೀವಿ, ರಾಷ್ಟ್ರಕೂಟ ಆಯ್ತು, ಮುಗೀತು ಅಂತ ಹೋಗ್ತೀವಿ. ಆದ್ರೆ ಯಾವಾಗ ನೀವು ಈ ಕರ್ನಾಟಕ ಸೇತು ಕ್ಲಾಸಸ್ ತಗೊಳ್ತೀರಾ, ಒನ್ ಥಿಂಗ್ ವಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಸ್ ಹೌ ಟು ಕನೆಕ್ಟ್ ಫ್ರೀಡಮ್ ಮೂವ್ಮೆಂಟ್ ನ, ಇಂಡಿಯನ್ ನ್ಯಾಷನಲ್ ಫ್ರೀಡಮ್ ಮೂವ್ಮೆಂಟ್ ಏನ್ ನೋಡ್ತೀವಿ ನಾವು, ಆ ಫ್ರೀಡಮ್ ಮೂವ್ಮೆಂಟ್ ನ ಕರ್ನಾಟಕದ ಜೊತೆ ಯಾವ ತರ ಕನೆಕ್ಟ್ ಮಾಡಬೇಕು. ಬಾಲಗಂಗಾಧರ್ ತಿಲಕ್ ಆಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ಹೌ ಡು ವಿ ಹ್ಯಾವ್ ಟು ಕನೆಕ್ಟ್ ದೆಮ್ ಟು 1924 ಕಾಂಗ್ರೆಸ್ ಸೆಷನ್. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಲ್ ಓವರ್ ಇಂಡಿಯಾ ಯಾವ ತರ ಆಗ್ತಾ ಇತ್ತು, ಇಲ್ಲಿ ಏನಾಗ್ತಾ ಇತ್ತು, ವೇಸರ ಸ್ಟೈಲ್ ಎವಲ್ಯೂಷನ್ ಯಾವ ತರ ಇದೆ, ಅಡ್ಮಿನಿಸ್ಟ್ರೇಷನ್ ಯಾವ ತರ ಇತ್ತು, ಇದೆಲ್ಲದನ್ನು ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಇರುವಂತ ಟಾಪಿಕ್ಸ್ ಕ್ಲಾಸಿಗೆ ಬಂದಾಗ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿನೇ ನಾವು ಈ ಅಸ್ತ್ರ ಕರ್ನಾಟಕ ಸೇತು ಅನ್ನುವಂಥ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡ್ತಾ ಇದ್ದೀವಿ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಟೆಲಿಫೋನ್ ನಂಬರ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಬೋರ್ಡ್ ಮೇಲ್ಗಡೆನೆ ಇದೆ. ಅದ್ರ ಜೊತೆಗೆ ಇನ್ನೊಂದು ಸೆಷನ್ನ ಕಂಡಕ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಈ ಏನು ಕ್ವಶನ್ಸ್ ಡಿಸ್ಕಸ್ ಮಾಡ್ಕೊಂಡ್ವಿ ನಾವು, 45 ಕ್ವಶನ್ಸ್ ಲಾಸ್ಟ್ 10 years ಅಲ್ಲಿ ಏನು 5 ಪೇಪರ್ ಆಗಿದೆ ಪ್ರಿಲಿಮ್ಸ್ ಅಲ್ಲಿ, 4 ಪೇಪರ್ ಏನಾಗಿದೆ, ಆ ಕ್ವಶನ್ಸ್ ಮತ್ತೆ ಅದರ ಸೊಲ್ಯೂಷನ್ಸ್ನ, ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋದಕ್ಕೂ ಕೂಡ ಒಂದು ಸೆಷನ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಿಮಗೆ ಯಾವ ತರ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಕ್ವಶನ್ಸ್, ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಯಾವ ತರ ಡಿಸ್ಕಷನ್ ಬೇಕು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿದ್ರೆ ಆ ಥರದ್ದು ಸೆಷನ್ ನಾವು ಕಂಡಕ್ಟ್ ಮಾಡ್ತೀವಿ. November 15th ಏನು ಎಕ್ಸಾಮ್ ಬರ್ತಿದೆ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ. And please contact Dhyana Gangotri for any kind of information and any kind of doubt resolution. Thank you.